ಕೃಷ್ಣ ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಹೋಗುವ ಎಲ್ಲರಿಗೂ ಈ ಶ್ರೀ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ಅಧ್ಯಾಯ ಅಂತ್ಯಲೀಲಾ ಅಧ್ಯಾಯ 2, ಕಿರಿಯ ಹರಿದಾಸನ ಶಿಕ್ಷೆ ಅಂತ ಹೇಳ್ಕೊಂಡು, ಚೋಟ ಹರಿದಾಸ್ ಅಂತ ಏನ್ ಹೇಳ್ತಾರೆ ಅವರಿಗೆ ಆಗಿರುವಂತ ಶಿಕ್ಷೆ ಏನಾಗಿದೆ ಅಂತ ಇವತ್ತಿನ ಒಂದು ಇದ್ರಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಅಧ್ಯಾಯದ ಉದ್ದೇಶವನ್ನು ಶ್ರೀಲ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಈ ಕೆಳಗಿನಂತೆ ವಿವರಿಸಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭು ಅವರೊಂದಿಗಿನ ನೇರ ಭೇಟಿಗಳು, ಅವರಿಂದ ಅಧಿಕಾರ ಪಡೆದವರೊಂದಿಗೆ ಭೇಟಿಗಳು ಮತ್ತು ಅವರ ಆವಿರ್ಭಾವದ ನೋಟವನ್ನು ವಿವರಿಸಲು ಬಯಸಿದ್ದರು. ಹೀಗೆ ಅವರು ನರಸಿಂಹಾನಂದ ಮತ್ತು ಇತರ ಭಕ್ತರ ಮಹಿಮೆಗಳನ್ನ ವಿವರಿಸಿದರು. ಭಗವಾನ್ ಆಚಾರ್ಯ ಎಂಬ ಭಕ್ತನು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಿಗೆ ಅಸಾಧಾರಣ ನಿಷ್ಠನಾಗಿದ್ದನು. ಅಂದ್ರೆ ಈ ಒಂದು ಇದರಲ್ಲಿ ಅವರ ಆತ್ಮೀಯ ಒಂದು ಕ್ಲೋಸ್ ಭಕ್ತ ಆಗಿರ್ತಾರೆ ಭಗವಾನ್ ಆಚಾರ್ಯ ಅಂತ ಹೇಳುವಂತವರು. ಆದಾಗ್ಯೂ ಅವರ ಸಹೋದರ ಗೋಪಾಲ ಭಟ್ಟ ಆಚಾರ್ಯರು ನಿರಾಕಾರತೆಯ ಅಂದ್ರೆ ಮಾಯವಾದದ ವ್ಯಾಖ್ಯಾನದ ಕುರಿತು ಪ್ರವಚನ ನೀಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾರ್ಯದರ್ಶಿ ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿ ಭಗವಾನ್ ಆಚಾರ್ಯರು ಆ ವ್ಯಾಖ್ಯಾನವನ್ನು ಕೇಳುವುದನ್ನ ನಿಷೇಧಿಸ್ತಾರಂತೆ. ನಂತರ ಭಗವಾನ್ ಆಚಾರ್ಯರ ಆದೇಶವನ್ನ ಅನುಸರಿಸಿ ಕಿರಿಯ ಹರಿದಾಸರು ಮಾಧವಿ ದೇವಿಯಿಂದ ಭಿಕ್ಷೆ ಸಂಗ್ರಹಿಸಲು ಹೋದಾಗ ಅವರು ಸನ್ಯಾಸಿಯಾಗಿದ್ದ ಮಹಿಳೆಯೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಮೂಲಕ ಅಪರಾಧ ಮಾಡಿದರು. ಈ ಕಾರಣದಿಂದಾಗಿ ಶ್ರೀ ಚೈತನ್ಯ ಮಹಾಪ್ರಭು ಕಿರಿಯ ಹರಿದಾಸರನ್ನ ತಿರಸ್ಕರಿಸ್ತಾರೆ ಮತ್ತು ಭಗವಂತನ ಧೀಮಂತ ಭಕ್ತರ ಎಲ್ಲಾ ವಿನಂತಿಗಳ ಹೊರತಾಗಿಯೂ ಭಗವಂತನು ಅವರನ್ನು ಮತ್ತೆ ಸ್ವೀಕರಿಸಲಿಲ್ಲ. ಈ ಘಟನೆಯ 1 ವರ್ಷದ ನಂತರ ಕಿರಿಯ ಹರಿದಾಸರು ಗಂಗಾ ಮತ್ತು ಯಮುನಾ ನದಿಗಳ ಸಂಗಮಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರಂತೆ. ಆದಾಗ್ಯೂ ಅವರ ಆಧ್ಯಾತ್ಮಿಕ ದೇಹದಲ್ಲಿ ಅವರು ಭಕ್ತಿಗೀತೆಗಳನ್ನ ಹಾಡುವುದನ್ನ ಮುಂದುವರಿಸಿದ್ರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಅವುಗಳನ್ನು ಕೇಳ್ತಾರೆ. ಬಂಗಾಳದ ವೈಷ್ಣವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಹೋದಾಗ ಈ ಘಟನೆಗಳು ಸ್ವರೂಪ ದಾಮೋದರ ಮತ್ತು ಇತರರಿಗೆ ತಿಳಿದು ಬಂದವು ಅಂತೇಳಿ ಈ ಒಂದು ಅಧ್ಯಾಯದ ಸಮ್ಮರಿಯಲ್ಲಿ ಹೇಳ್ತಾ ಇದ್ದಾರೆ, ಏನೆಲ್ಲ ಇದೆ ಇದರಲ್ಲಿ ಅಂತ ಹೇಳ್ಕೊಂಡು. ಇಲ್ಲಿ ನಮ್ಗೆ ಶ್ಲೋಕ 85ರಿಂದ 50 ಹೇಳಿರುವಂತದ್ದು. ಹರೇ ಕೃಷ್ಣ. ಮಾತಾಜಿ, ನಾನು ಸ್ಟಾರ್ಟಿಂಗ್ ಇಂದಲೇ ಹೇಳ್ಕೊಂಡು ಹೋಗ್ತೇನೆ, ಆಗ್ಬೋದಲ್ವಾ? ಟೈಮ್ ಇದೆ ಅದಕ್ಕೆ? ಹೇಳಿ ಮಾತಾಜಿ. ಓಕೆ, ನಾನು ಮಧ್ಯದಲ್ಲಿ ಶುರು ಮಾಡೋದಕ್ಕೆ ಇಲ್ಲಿಂದಾನೇ ಹೇಳ್ತೇನೆ. ಶ್ಲೋಕ 1ರಲ್ಲಿ ಹೇಳ್ತಾ ಇದೆ, ನನ್ನ ಆಧ್ಯಾತ್ಮಿಕ ಗುರುಗಳ ಮತ್ತು ಭಕ್ತಿ ಸೇವೆಯ ಹಾದಿಯಲ್ಲಿರುವ ಇತರ ಎಲ್ಲ ಗುರುಗಳ ಪಾದ ಕಮಲಗಳಿಗೆ ನಾನು ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ಎಲ್ಲ ವೈಷ್ಣವರು ಮತ್ತು ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ ಮತ್ತು ಅವರ ಸಹಚರರು ಸೇರಿದಂತೆ 6 ಗೋಸ್ವಾಮಿಗಳಿಗೆ ನಾನು ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ಶ್ರೀವಾಸ ಠಾಕೂರರ ನೇತೃತ್ವದ ಶ್ರೀ ಅದ್ವೈತ ಆಚಾರ್ಯ ಪ್ರಭು, ಶ್ರೀ ನಿತ್ಯಾನಂದ ಪ್ರಭು, ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಎಲ್ಲಾ ಭಕ್ತರಿಗೆ ನಾನು ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ನಂತರ ನಾನು ಶ್ರೀ ಕೃಷ್ಣ, ಶ್ರೀಮತಿ ರಾಧಾರಾಣಿ ಮತ್ತು ಲಲಿತಾ ಮತ್ತು ವಿಶಾಖೆಯರ ನೇತೃತ್ವದ ಎಲ್ಲ ಗೋಪಿಕೆಯರ ಪಾದ ಕಮಲಗಳಿಗೆ ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಮೊದಲ ಒಂದು ಶ್ಲೋಕದಲ್ಲಿ ಎಲ್ಲರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ, ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶ್ಲೋಕ 2ರಲ್ಲಿ ಹೇಳ್ತದೆ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ನಿತ್ಯಾನಂದ ಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು. ಶ್ಲೋಕ 3, ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಬ್ರಹ್ಮಲೋಕದಿಂದ ಪಾತಾಳ ಲೋಕದವರೆಗೆ 3 ಲೋಕಗಳಲ್ಲಿರುವ ಎಲ್ಲಾ ಜೀವಿಗಳನ್ನ ಬಿಡುಗಡೆ ಮಾಡಲು ಅವತರಿಸಿದರು. ಭಗವಂತನ ಅವತಾರ, ಚೈತನ್ಯ ಮಹಾಪ್ರಭುಗಳ ಅವತಾರ ಯಾವುದಕ್ಕಾಗಿ ಆಗಿರೋದು ಅಂತ ಹೇಳಿದ್ರೆ ಎಲ್ಲ ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೆ ಇರುವ ಎಲ್ಲ ಜೀವಿಗಳನ್ನ ಬಿಡುಗಡೆ ಮಾಡಲಿಕ್ಕೋಸ್ಕರ ಅವತರಿಸಿದರು ಶ್ರೀಕೃಷ್ಣ ಅಂತ ಹೇಳ್ಕೊಂಡು. ಅವನು 3 ವಿಧಗಳಲ್ಲಿ ಅವರ ಮೋಕ್ಷವನ್ನು ಉಂಟು ಮಾಡಿದನು. 3 ವಿಧಗಳಲ್ಲಿ ಮೋಕ್ಷವನ್ನ ಉಂಟು ಮಾಡ್ತಾರೆ. ಭಗವಂತನು ಕೆಲವು ಸ್ಥಳಗಳಲ್ಲಿ ಪತಿತ ಆತ್ಮಗಳನ್ನು ನೇರವಾಗಿ ಭೇಟಿಯಾಗುವ ಮೂಲಕ, ಇನ್ನು ಕೆಲವು ಸ್ಥಳಗಳಲ್ಲಿ ಶುದ್ಧ ಭಕ್ತನನ್ನು ಸಬಲಗೊಳಿಸುವ ಮೂಲಕ ಮತ್ತು ಇನ್ನೂ ಕೆಲವು ಸ್ಥಳಗಳಲ್ಲಿ ಸ್ವತಃ ಯಾರದ್ದೋ ಮುಂದೆ ಕಾಣಿಸಿಕೊಳ್ಳುವ ಮೂಲಕ
ಬಿಡುಗಡೆ ಮಾಡಿದನಂದ್ರೆ ಈ ರೀತಿ 3 ರೀತಿಯಲ್ಲಿ ಅವರು ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಬಹುತೇಕ ಎಲ್ಲ ಪತಿತ ಆತ್ಮಗಳನ್ನ ನೇರವಾಗಿ ಭೇಟಿಯಾಗುವ ಮೂಲಕ ಬಿಡುಗಡೆ ಮಾಡಿದರು. ನಕುಲ ಬ್ರಹ್ಮಚಾರಿಯಂತಹ ಮಹಾನ್ ಭಕ್ತರ ದೇಹವನ್ನ ಪ್ರವೇಶಿಸುವ ಮೂಲಕ ಅವರು ಇತರರನ್ನ ಬಿಡುಗಡೆ ಮಾಡಿದರು. ಮತ್ತು ನರಸಿಂಹಾನಂದ ಬ್ರಹ್ಮಚಾರಿಯ ಪ್ರಕರಣದಂತೆ ಅವರ ಮುಂದೆ ಕಾಣಿಸಿಕೊಳ್ಳುವ ಮೂಲಕ ಅವರು ಇನ್ನೂ ಇತರರನ್ನು ಬಿಡುಗಡೆ ಮಾಡಿದರು. ನಾನು ಪತಿತ ಆತ್ಮಗಳನ್ನ ಬಿಡುಗಡೆ ಮಾಡುತ್ತೇನೆ, ಈ ಹೇಳಿಕೆಯು ದೇವೋತ್ತಮ ಪರಮಪುರುಷನ ಲಕ್ಷಣವಾಗಿದೆ ಅಂತ ಹೇಳಿದ್ರೆ ಅವರು ಅಂದ್ರೆ ಒಂದು ಅವತಾರ ಇದು ಎತ್ತಿ ಬಂದು ಹರೇ ಕೃಷ್ಣ, ಈ ಕಲಿಯುಗದ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರ ಮಾತ್ರದಿಂದಲೇ ನಾವು ಈ ಒಂದು ಪಾವನರಾಗಬಹುದು, ಅಂದ್ರೆ ಇಲ್ಲಿಂದ ಬಿಡುಗಡೆ ಆಗ್ಬಹುದು ಅಂತೇಳಿ ಒಂದು ಹೇಳಿಕೆ ಪ್ರಚಾರ ಮಾಡ್ಲಿಕ್ಕೆ ಅವರು ರಾಧಾರಾಣಿಯ ಭಾವದಿಂದ ಅವತಾರ ಎತ್ತಿ ಬಂದು ಎಲ್ಲಾ ಪತಿತಾತ್ಮಗಳನ್ನ ಬಿಡುಗಡೆ ಮಾಡುತ್ತೇನೆ ಅಂತೇಳಿ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈಯಕ್ತಿಕವಾಗಿ ಉಪಸ್ಥಿತರಿದ್ದಾಗ ಲೋಕದಲ್ಲಿ ಅವರನ್ನು ಒಮ್ಮೆ ಭೇಟಿಯಾದ ಯಾರಾದರೂ ಸಂಪೂರ್ಣವಾಗಿ ತೃಪ್ತರಾಗಿದ್ದರು ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿದಿದ್ದರು. ಅವರ ಅಂದ್ರೆ ಒಂದು ಏನು ಸಂಪರ್ಕ ಮಾತ್ರದಿಂದಲೇ ಅವರನ್ನ ಸಂಪರ್ಕಿಸಿದಾಗ ಯಾರು ಒಂದು ವ್ಯಕ್ತಿ ಇರ್ತಾನೆ ಅವನಲ್ಲಿ ಆಗುವ ಪರಿವರ್ತನೆ ಅಂತ ಹೇಳಿದ್ರೆ ಆ ರೀತಿ ಬದಲಾವಣೆ ಆಗ್ತದೆ. ಅಂದ್ರೆ ಅಂತ ಭಗವಂತನ ಸಂಪರ್ಕಕ್ಕೆ ಬಂದಾಗ ಅವರು ಅವರನ್ನ ಪರಿವರ್ತಿತರನ್ನಾಗಿ ಮಾಡಿಕೊಳ್ತಾರೆ. ಪ್ರತಿ ವರ್ಷ ಬಂಗಾಳದ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಲು ಜಗನ್ನಾಥಪುರಿಗೆ ಹೋಗ್ತಾ ಇದ್ರು ಮತ್ತು ಸಭೆಯ ನಂತರ ಅವರು ಬಂಗಾಳಕ್ಕೆ ಹಿಂದಿರುಗಿ ಬರ್ತಾ ಇದ್ರು ಅಂತೇಳಿ. ಅಲ್ಲಿ ಬಂಗಾಳದಲ್ಲಿರುವ ಭಕ್ತರು ಚೈತನ್ಯ ಮಹಾಪ್ರಭುಗಳನ್ನ ಅವರು ಜಗನ್ನಾಥಪುರಿಯಲ್ಲಿ ಇರುವುದ್ರಿಂದ ಅಲ್ಲಿ ಏನಾದ್ರೂ ಸಭೆ ಆತರ ಆಗುವಾಗ ಹೋಗ್ತಾರೆ ಮತ್ತೆ ಭೇಟಿಯಾಗಿ ಬರ್ತಾ ಇದ್ರಂತೆ. ಅದೇ ರೀತಿ ಭಾರತದ ವಿವಿಧ ಪ್ರಾಂತ್ಯಗಳಿಂದ ಜಗನ್ನಾಥಪುರಿಗೆ ಹೋದ ಜನರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನ ನೋಡಿ ಸಂಪೂರ್ಣವಾಗಿ ತೃಪ್ತರಾದರು ಅಂತೇಳಿ. 7 ದ್ವೀಪಗಳು, 9 ಖಂಡಗಳು, ದೇವತೆಗಳ ಗ್ರಹಗಳಾದ ಗಂಧರ್ವ ಲೋಕ, ಕಿನ್ನರ ಲೋಕ ಸೇರಿದಂತೆ ವಿಶ್ವದಾದ್ಯಂತ ಜನರು ಅಲ್ಲಿಗೆ ಮಾನವ ರೂಪದಲ್ಲಿ ಹೋಗುತ್ತಿದ್ದರು. ನಮ್ಗೆ ಗೊತ್ತಾಗುದಿಲ್ಲ, ನಾವು ಅಂದ್ಕೊಳ್ತೇವೆ ನಾವೇ ಇದ್ದೇವೆ ಇಲ್ಲಿ ಅಂತ. ಆದ್ರೆ ಎಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಯಜ್ಞ ಯಾಗಗಳು ನಡೆಯುವಂತ ಜಾಗದಲ್ಲಿ ದೇವತೆಗಳು ಕೂಡ ಅಲ್ಲಿ ಬಂದಿರ್ತಾರೆ, ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆ ರೀತಿ ಅಂದ್ರೆ ಆ ಒಂದು ವೇದ ಘೋಷಗಳ ಉದ್ಗಾರಗಳನ್ನ ಕೇಳಲಿಕ್ಕೆ ಆ ದೇವತೆಗಳು ಕೂಡ ಅಲ್ಲಿ ಬಂದಿರ್ತಾರಂತೆ. ಹಾಗೆ ಈ ಜಗನ್ನಾಥಪುರಿಗೆ ಕೂಡ ಚೈತನ್ಯ ಮಹಾಪ್ರಭುಗಳ ಒಂದು ಭೇಟಿಗೆ ಈ ಎಲ್ಲ 7 ದ್ವೀಪ, 9 ಖಂಡಗಳಲ್ಲಿರುವ ಮತ್ತೆ ದೇವತೆಗಳ ಗ್ರಹಗಳಾದ ಗಂಧರ್ವ, ಕಿನ್ನರ ಲೋಕ ಸೇರಿದಂತೆ ವಿಶ್ವದ ಆದ್ಯಂತ ಜನರು ಅಲ್ಲಿಗೆ ಮಾನವ ರೂಪದಲ್ಲಿ ಹೋಗ್ತಾ ಇದ್ರು. ಭಗವಂತನನ್ನು ನೋಡಿದ ನಂತರ ಅವರೆಲ್ಲರೂ ವೈಷ್ಣವರಾದರು. ಹೀಗೆ ಪರಮಾನಂದದ ಪ್ರೇಮದಿಂದ ಅವರು ಹರೇ ಕೃಷ್ಣ ಮಂತ್ರವನ್ನ ಜಪಿಸಿ ನೃತ್ಯ ಮಾಡಿದರು. ಹೀಗೆ ನೇರ ಸಭೆಗಳ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು 3 ಲೋಕಗಳನ್ನ ಮುಕ್ತಗೊಳಿಸಿದರು. ಅಂದ್ರೆ ಯಾವ ರೀತಿ 3 ಲೋಕಗಳನ್ನ ಮಾಡಿದ್ರು? ಅವ್ರ ಅವತಾರ ಮಾಡಿದ್ದು ಇಲ್ಲಿ ಭಾರತದಲ್ಲಿ ಅಲ್ವಾ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಜಗನ್ನಾಥಪುರಿ ಅಂತ ಹೇಳುವಂತದ್ದು ಅದು ಆಧ್ಯಾತ್ಮಿಕ ಕ್ಷೇತ್ರ ಅಂತಾನೆ ಹೇಳ್ತಾರೆ. ಆಧ್ಯಾತ್ಮಿಕ ಜಗತ್ತಿಗೆ ಸಮ ಅದು, ಮತ್ತೆ ವೃಂದಾವನ ಅಂತ ಎಲ್ಲ ಹೇಳುವಾಗ. ಹಾಗೇನೆ ಅವರು ಅಲ್ಲಿ ಇರ್ಬೇಕಾದ್ರೆ ಆ 3 ಲೋಕಗಳ ಜನರು ಕೂಡ ಅವರನ್ನ ಒಂದು ಮಾನವ ರೂಪದಲ್ಲಿ ಬಂದು ಭೇಟಿಯಾಗಿ ಹೋಗ್ತಾ ಇದ್ರು. ಅವರನ್ನ ಪತಿತರನ್ನ ಆಗಿದ್ದ ಅವರನ್ನ ಪಾವನರನ್ನ ಹಾಕಿಸ್ತಾ ಇದ್ರು ಅಂತ ಹೇಳ್ಕೊಂಡು, ವಿಶ್ವಾದ್ಯಂತ ತನ್ನನ್ನು ಭೇಟಿಯಾಗಲು ಸಾಧ್ಯವಾಗದ ಜನರನ್ನು ಬಿಡುಗಡೆ ಮಾಡಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ಶುದ್ಧ ಭಕ್ತರ ದೇಹಗಳನ್ನ ಪ್ರವೇಶಿಸಿದರು. ಅಂದ್ರೆ ಯಾರಿಗೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಆಯಾ ಜಾಗದಲ್ಲಿ ಆ ಒಂದು ಶುದ್ಧ ಭಕ್ತರಲ್ಲಿ ಅವರು ಆವೇಶ ಆಗ್ತಾರೆ ಅಂತ ಹೇಳಿದ್ರೆ ಅವರ ಮೂಲಕ, ಈಗ ನಾವು ಕೂಡ ಹೇಳ್ತೇವೆ, ಈಗ ಒಂದು ಒಳ್ಳೆ ಶುದ್ಧ ಭಕ್ತರು ಅಂತ ಹೇಳಿದ್ರೆ ಅದು ಭಗವಂತನ ನೇರ ಪ್ರತಿನಿಧಿ ಆಗಿರ್ತಾರೆ. ಇಲ್ಲಾಂದ್ರೆ ಅವರ ಕೈಲಿ ಇಷ್ಟೊಂದು ಸಾಧನೆಗಳನ್ನ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರೊಳಗೆ ಭಗವಂತನ ಆವೇಶ ಒಂದು ಇದೆ ಅಂತ ಹೇಳ್ಕೊಂಡು, ಅಂದ್ರೆ ಪೂರ್ಣ ಮಟ್ಟದಲ್ಲಿ ಅವರು ಶುದ್ಧ ಭಕ್ತರು ಬೇರೆಯವರನ್ನ ಪಾವನ ಮಾಡ್ಲಿಕ್ಕೆ ಎಷ್ಟೊಂದು ಪ್ರಯತ್ನವನ್ನ ಮಾಡ್ತಾರೆ. ನಮ್ಮ ಒಂದು ಇದ್ರಲ್ಲಿ ಪ್ರಭುಪಾದರನ್ನ ಕೂಡ ನಾವು ಹೇಳ್ಬೋದು. ಆ ರೀತಿಯ ಅಂತ ಒಂದು ಶುದ್ಧ ಭಕ್ತರ ಒಂದು ಇದ್ರಲ್ಲಿ ದೇಹಗಳನ್ನ ಪ್ರವೇಶಿಸ್ತಾರೆ ಅಂತ ಹೇಳ್ಕೊಂಡು ಅವರು ಈಗ ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಸಮಯದಲ್ಲಿ ಮೋರಾ ಸೇನಾಧಿಪತಿ ಆಯಗ ಅಂತ ಹೇಳಿ ಕೂಡ ಹೇಳ್ತಾರೆ. ಆ ರೀತಿ ಅಂತ ಹೇಳಿದ್ರೆ ಪ್ರಭುಪಾದರ ಒಂದು ಜನನ ಆದಾಗ ಕೂಡ ಅವರ ಜನ್ಮ ಜಾತಕದಲ್ಲೇ ಈ ಮಗು 108 ದೇವಸ್ಥಾನಗಳನ್ನ ಕಟ್ತಾನೆ ಮುಂದಕ್ಕೆ, ಆ ರೀತಿ ಎಲ್ಲ ಹೇಳುವಾಗ ಅದು ಸಾಮಾನ್ಯ ಅಲ್ಲ. ಅಂತವ್ರು ಭಗವಂತನ ಒಂದು ಪ್ರತಿನಿಧಿಯಾಗಿ ಬಂದಿರ್ತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಆ ರೀತಿ ಇಲ್ಲಿ ಹೇಳುವಂತದ್ದು ಶುದ್ಧ ಅಂದ್ರೆ
ಸ್ವತಃ ಶುದ್ಧ ಭಕ್ತರ ದೇಹಗಳನ್ನ ಪ್ರವೇಶಿಸಿದರು. ಹೀಗೆ ಅವನು ಜೀವಿಗಳಲ್ಲಿ ತನ್ನ ಶುದ್ಧ ಭಕ್ತರಲ್ಲಿ ತನ್ನ ಸ್ವಂತ ಭಕ್ತಿಯನ್ನು ಎಷ್ಟೊಂದು ವ್ಯಕ್ತಪಡಿಸುವ ಮೂಲಕ ಅವರಿಗೆ ಸಬಲೀಕರಣವನ್ನ ನೀಡಿದಾನೆಂದ್ರೆ ಇತರ ಎಲ್ಲಾ ದೇಶಗಳ ಜನರು ಅವನನ್ನ ನೋಡಿ ಭಕ್ತರಾದ್ರು ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಆ ಒಂದು ಸಂಘ ಮಾತ್ರದಿಂದಲೇ ಅವರು ಕೂಡ ಭಕ್ತರಾಗಿ ಹೋಗ್ತಾ ಇದ್ರು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ಉಪಸ್ಥಿತಿಯಿಂದ ಮಾತ್ರವಲ್ಲದೆ ಇತರರನ್ನು ಸಬಲೀಕರಣಗೊಳಿಸುವ ಮೂಲಕವೂ ಇಡೀ 3 ಲೋಕಗಳನ್ನು ಮುಕ್ತಗೊಳಿಸಿದರು. ಬಂಗಾಳದಲ್ಲಿ ಒಂದು ಜೀವಿಗೆ ಅವರು ಹೇಗೆ ಸಬಲೀಕರಣ ನೀಡಿದರು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಬುಯ ಮುಲುಕದಲ್ಲಿ ನಕುಲ ಬ್ರಹ್ಮಚಾರಿ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಅವನು ಪರಿಪೂರ್ಣ ಶುದ್ಧ ಭಕ್ತನಾಗಿದ್ದ. ಭಕ್ತಿ ಸೇವೆಯಲ್ಲಿ ಬಹಳ ಮುಂದುವರಿದಿದ್ದ. ಬಂಗಾಳದ ಎಲ್ಲಾ ಜನರನ್ನು ಉದ್ಧಾರ ಮಾಡುವ ಬಯಕೆಯಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಕುಲ ಬ್ರಹ್ಮಚಾರಿಯ ಹೃದಯವನ್ನ ಪ್ರವೇಶಿಸ್ತಾರಂತೆ. ನಕುಲ ಬ್ರಹ್ಮಚಾರಿಯು ದೆವ್ವದಿಂದ ಕಾಡುವ ಮನುಷ್ಯನಂತೆ ಆದ. ಹೀಗೆ ಅವನು ಕೆಲವೊಮ್ಮೆ ನಕ್ಕನು, ಕೆಲವೊಮ್ಮೆ ಅಳುತ್ತಾನೆ, ಕೆಲವೊಮ್ಮೆ ನರ್ತಿಸುತ್ತಾನೆ ಮತ್ತು ಕೆಲವೊಮ್ಮೆ ಹುಚ್ಚನಂತೆ ಜಪಿಸುತ್ತಾನೆ ಅಂತ ಹೇಳ್ಕೊಂಡು ಅವನು ನಿರಂತರವಾಗಿ ಅಲೌಕಿಕ ಪ್ರೀತಿಯ ದೈಹಿಕ ರೂಪಾಂತರಗಳನ್ನ ಪ್ರದರ್ಶಿಸ್ತಾನೆ. ಹೀಗೆ ಅವನು ಅಳೋದು, ನಡುಗುತ್ತಾನೆ, ದಿಗ್ಭ್ರಮೆಗೊಳ್ತಾನೆ, ಬೆವರ್ತಾನೆ, ದೇವೋತ್ತಮ ಪ್ರೀತಿಯಲ್ಲಿ ನರ್ತಿಸ್ತಾನೆ ಮತ್ತು ಮೋಡದಂತೆ ಶಬ್ದಗಳನ್ನ ಮಾಡ್ತಾನೆ. ಆ ರೀತಿ ಅಂದ್ರೆ ಆ ಒಂದು ಭಾವೋನ್ಮಾದ ಆ ಒಂದು ಭಕ್ತಿ ಇದಾದಾಗ ಆ ರೀತಿ ಭಾವೋದ್ರೇಕಗೊಂಡು ಆ ರೀತಿ ಎಲ್ಲ ಮಾಡ್ತಾರೆ. ಅವರ ದೇಹವು ಶ್ರೀ ಚೈತನ್ಯ ಮಹಾಪ್ರಭುಗಳಂತೆ ಅದೇ ಹೊಳಪಿನಿಂದ ಹೊಳಿತಾ ಇತ್ತು ಮತ್ತು ಅವರು ದೇವೋತ್ತಮನ ಮೇಲಿನ ಪರಮಾನಂದದ ಪ್ರೇಮದಲ್ಲಿ ಅದೇ ಲೀನತೆಯನ್ನ ತೋರಿಸಿದ್ರು. ಈ ಲಕ್ಷಣಗಳನ್ನ ನೋಡಲು ಬಂಗಾಳದ ಎಲ್ಲಾ ಪ್ರಾಂತ್ಯಗಳಿಂದ ಜನರು ಬರ್ತಾ ಇದ್ರಂತೆ. ಅವರು ಯಾರನ್ನು ಭೇಟಿಯಾದ್ರು ಹರೇ ಕೃಷ್ಣ ಎಂಬ ಪವಿತ್ರ ನಾಮಗಳನ್ನ ಜಪಿಸುವಂತೆ ಸಲಹೆ ನೀಡ್ತಾ ಇದ್ರು. ಹೀಗೆ ಅವರನ್ನು ನೋಡಿದ ಜನರು ದೇವೋತ್ತಮನ ಪ್ರೀತಿಯಿಂದ ತುಂಬಿ ಹೋದ್ರು. ಅಂದ್ರೆ ನಕುಲ ಬ್ರಹ್ಮಚಾರಿಯ ಒಳಗೆ ಭಗವಂತನ ಚೈತನ್ಯ ಮಹಾಪ್ರಭುಗಳ ಒಂದು ಆವೇಶ ಆಗಿರುವುದರಿಂದ ಆ ರೀತಿ ಮಾಡ್ತಾ ಇದ್ರು. ಹಾಗೆ ಅವರನ್ನ ಭೇಟಿಯಾದವ್ರಿಗೂ ಕೂಡ ಅಂದ್ರೆ ಆ ಭಗವಂತನಲ್ಲಿ ಪ್ರೀತಿ ತುಂಬಿದ ಭಕ್ತಿಯಲ್ಲಿ ಅವರು ತುಂಬಿ ಹೋಗ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ನಕುಲ ಬ್ರಹ್ಮಚಾರಿಯ ದೇಹವನ್ನ ಪ್ರವೇಶಿಸಿದ್ದಾರೆಂದು ಶಿವಾನಂದ ಸೇನಾ ಕೇಳಿದಾಗ ಅವರು ಮನಸ್ಸಿನಲ್ಲಿ ಅನುಮಾನಗಳೊಂದಿಗೆ ಅಲ್ಲಿಗೆ ಬಂದರು. ಅಂದ್ರೆ ಕೆಲವರು ಅದನ್ನ ನಂಬೋದಿಲ್ಲ ಸುಲಭಕ್ಕೆ. ಹಾಗೆ ಅನುಮಾನ ಪಟ್ಕೊಂಡು ಒಬ್ರು ಶಿವಾನಂದ ಸೇನಾ ಅವರು ಬರ್ತಾರಂತೆ. ನಕುಲ ಬ್ರಹ್ಮಚಾರಿಯ ಸತ್ಯಾಸತ್ಯತೆಯನ್ನ ಪರೀಕ್ಷಿಸ್ಲಿಕ್ಕೆ ಬಯಸಿ ಅವರು ಹೊರಗೆ ಉಳ್ಕೊಂಡು ಈ ಕೆಳಗಿನಂತೆ ಯೋಚಿಸ್ತಾರೆ. ನಕುಲ ಬ್ರಹ್ಮಚಾರಿಯೇ, ನಾನು ವೈಯಕ್ತಿಕವಾಗಿ ಕರೆ ಮಾಡಿ ನನ್ನ ಪೂಜನೀಯ ಮಂತ್ರವನ್ನ ತಿಳಿದಿದ್ದರೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಾನ್ನಿಧ್ಯದಿಂದ ಪ್ರೇರಿತರಾಗಿದ್ದಾರೆಂದು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಈ ರೀತಿ ಯೋಚಿಸುತ್ತಾ ಅವರು ಸ್ವಲ್ಪ ದೂರದಲ್ಲಿಯೇ ಇರ್ತಾರಂತೆ. ಅಂದ್ರೆ ಈ ರೀತಿ ಅಂದ್ರೆ ಅವರನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ ಅವರು. ಅಲ್ಲಿ ಒಂದು ದೊಡ್ಡ ಜನಸಮೂಹ ಇತ್ತು. ಕೆಲವರು ಬರುತ್ತಿದ್ದರು ಮತ್ತು ಕೆಲವರು ಹೋಗ್ತಾ ಇದ್ರು. ನಿಜಕ್ಕೂ ಆ ದೊಡ್ಡ ಗುಂಪಿನಲ್ಲಿ ಕೆಲವರಿಗೆ ನಕುಲ ಬ್ರಹ್ಮಚಾರಿಯನ್ನ ನೋಡ್ಲಿಕ್ಕೆ ಸಹ ಸಾಧ್ಯವಾಗ್ಲಿಲ್ಲ. ಅಷ್ಟೊಂದು ಜನ ಸೇರಿತ್ತ ಅಲ್ಲಿ. ತನ್ನ ಪ್ರೇರಿತ ಸ್ಥಿತಿಯಲ್ಲಿ ನಕುಲ ಬ್ರಹ್ಮಚಾರಿ ಶಿವಾನಂದ ಸೇನಾ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ, ನಿಮ್ಮಲ್ಲಿ ಒಬ್ಬರು ಅಥವಾ 4 ಹೋಗಿ ಅವನನ್ನು ಕರೆಸಿ ಅಂತೇಳಿ ಹೇಳ್ತಾನೆ. ಅಂದ್ರೆ ಅವರಿಗೆ ಅಷ್ಟೊಂದು ಪವರ್ ಇದೆ ಅಂತ ಆದ್ರೆ ನಾನು ಇಲ್ಲಿದ್ದೇನೆ, ನನ್ನನ್ನ ಅವನಿಗೆ ಗೊತ್ತಾಗ್ಬೇಕು ಅಂತ ಹೇಳ್ಕೊಂಡು ಅವರು ಅಲ್ಲಿ ದೂರದಲ್ಲಿ ಉಳ್ಕೊಳ್ತಾರೆ. ಆದ್ರೆ ಇವರಿಗೆ ಗೊತ್ತಾಗಿ ಇವ್ರು ಹೇಳ್ತಾರೆ ಈ ರೀತಿ ಶಿವಾನಂದ ಸೇನಾ ಅಲ್ಲಿ ನಿಂತಿದ್ದಾರೆ, ಅವರನ್ನ ಹೋಗಿ ಕರೆಸಿ ಅಂತ ಹೇಳ್ಕೊಂಡು. ಹೀಗೆ ಜನರು ಇಲ್ಲಿ ಮತ್ತು ಅಲ್ಲಿಗೆ ಓಡಲು ಪ್ರಾರಂಭಿಸ್ತಾರೆ. ಎಲ್ಲಾ ದಿಕ್ಕುಗಳಲ್ಲೂ ಕೂಗಿದರು, ಶಿವಾನಂದರು ಯಾರೇ ಆಗಿರಲಿ ದಯವಿಟ್ಟು ಬನ್ನಿ, ನಕುಲ ಬ್ರಹ್ಮಚಾರಿ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳ್ಕೊಂಡು. ಅಂದ್ರೆ ಅಷ್ಟು ಜನರ ಮಧ್ಯದಲ್ಲಿ ಹೋಗಿ ಕರ್ಕೊಂಡ್ ಬರುವುದಕ್ಕೆ ಅಲ್ಲೇ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಯಾರದು? ಶಿವಾನಂದ, ಬನ್ನಿ ಇಲ್ಲಿಗೆ, ನಿಮ್ಮನ್ನ ಕರೀತಾ ಇದ್ದಾರೆ. ಈ ಕರೆಗಳನ್ನ ಕೇಳಿದ ಶಿವಾನಂದ ಸೇನನು ಬೇಗನೆ ಅಲ್ಲಿಗೆ ಹೋಗಿ ನಕುಲ ಬ್ರಹ್ಮಚಾರಿಗೆ ನಮಸ್ಕರಿಸಿ ಅವನ ಬಳಿ ಕುಳಿತಾನೆ. ಮತ್ತೆ ನಕುಲ ಬ್ರಹ್ಮಚಾರಿ ಹೇಳ್ತಾರೆ, ನೀನು ಸಂಶಯಾಸ್ಪದ ಎಂದು ನನ್ಗೆ ತಿಳಿದಿದೆ. ಈಗ ದಯವಿಟ್ಟು ಈ ಪುರಾವೆಯನ್ನ ಬಹಳ ಗಮನದಿಂದ ಕೇಳಿ ಅಂತೇಳಿ ಹೇಳ್ತಾರೆ. ನೀವು 4 ಅಕ್ಷರಗಳಿಂದ ಕೂಡಿದ ಗೌರ ಗೋಪಾಲ ಮಂತ್ರವನ್ನ ಜಪಿಸುತ್ತಿದ್ದೀರಿ. ಅಂದ್ರೆ ಅಲ್ಲಿ ಕೂತ್ಕೊಂಡು ಆ ಮಂತ್ರ ಜಪಿಸ್ತಾ ಇದ್ದಾರೆ. ನನ್ನ ಒಂದು ಮಂತ್ರದ ಜಪದಿಂದ ಅವನು ನನ್ನನ್ನ ಕರೆಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಈಗ ದಯವಿಟ್ಟು ನಿಮ್ಮೊಳಗೆ ನೆಲೆಸಿರುವ ಸಂದೇಹಗಳನ್ನ ಬಿಟ್ಟು ಬಿಡಿ ಅಂತೇಳಿ ಹೇಳ್ತಾರೆ. ಆಗ ಶಿವಾನಂದ ಸೇನನ ಮನಸ್ಸಿನಲ್ಲಿ ಪೂರ್ಣ ವಿಶ್ವಾಸ ಮೂಡಿತು. ನಕುಲ ಬ್ರಹ್ಮಚಾರಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಾನ್ನಿಧ್ಯದಿಂದ ತುಂಬಿದ್ದಾರೆಂದು. ನಂತರ ಶಿವಾನಂದ ಸೇನಾ ಅವರಿಗೆ ಗೌರವ ಮತ್ತು ಭಕ್ತಿ ಸೇವೆ ಅಂದ್ರೆ ಅವರಿಗೆ ಆಮೇಲೆ ಗೊತ್ತಾಗ್ತದೆ, ಹೌದು ಇದು
ಸಾಮಾನ್ಯ ಅಲ್ಲ ಅಂತೇಳಿ. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಚಿಂತ್ಯ ಶಕ್ತಿಗಳನ್ನ ಅರ್ಥ ಮಾಡಿಕೊಳ್ಬೇಕು. ಈಗ ದಯವಿಟ್ಟು ಅವರ ಆವಿರ್ಭಾವ ಹೇಗೆ ನಡೆಯುತ್ತದೆ ಎಂಬುದನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ 4 ಸ್ಥಳಗಳಲ್ಲಿ ಕಾಣಿಸಿಕೊಳ್ತಾರಂತೆ. ತಾಯಿ ಶಚಿಯ ಗೃಹ ದೇವಾಲಯದಲ್ಲಿ, ಶ್ರೀ ನಿತ್ಯಾನಂದ ಪ್ರಭುಗಳ ನೃತ್ಯ ಮಾಡುತ್ತಿದ್ದ ಸ್ಥಳಗಳಲ್ಲಿ, ಶ್ರೀವಾಸ ಪಂಡಿತರ ಮನೆಯಲ್ಲಿ ಸಾಮೂಹಿಕ ಜಪ ಮಾಡುವಾಗ, ಮತ್ತು ರಾಘವ ಪಂಡಿತರ ಮನೆಯಲ್ಲಿ ಅವರು ತಮ್ಮ ಭಕ್ತರ ಪ್ರೀತಿಯತ್ತ ಆಕರ್ಷಿತರಾಗಿದ್ದರಿಂದ ಕಾಣಿಸಿಕೊಂಡರು. ಅದು ಅವರ ನೈಸರ್ಗಿಕ ಲಕ್ಷಣ ಅಂತೇಳಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ನರಸಿಂಹಾನಂದ ಬ್ರಹ್ಮಚಾರಿಯ ಮುಂದೆ ಕಾಣಿಸಿಕೊಂಡು ಅವರ ನೈವೇದ್ಯಗಳನ್ನ ಸೇವಿಸಿದರು. ದಯವಿಟ್ಟು ಇದರ ಬಗ್ಗೆ ಗಮನವಿಟ್ಟು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಶಿವಾನಂದ ಸೇನನಿಗೆ ಶ್ರೀಕಾಂತ ಸೇನ ಎಂಬ ಸೋದರ ಅಳಿಯ ಇದ್ದ. ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಅತ್ಯಂತ ಅದೃಷ್ಟಶಾಲಿಯಾಗಿದ್ದ. ಒಂದು ವರ್ಷ ಶ್ರೀಕಾಂತ ಸೇನ ಭಗವಂತನನ್ನ ನೋಡಲು ಬಹಳ ಉತ್ಸುಕನಾಗಿ ಜಗನ್ನಾಥಪುರಿಗೆ ಒಬ್ಬಂಟಿಯಾಗಿ ಬರ್ತಾನೆ. ಶಿವಾನಂದ ಸೇನನ ಸೋದರ ಅಳಿಯ ಜಗನ್ನಾಥಪುರಿಗೆ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಲಿಕ್ಕೆ ಬರ್ತಾರೆ ಒಂದ್ಸಲ. ಶ್ರೀಕಾಂತ ಸೇನೆಯನ್ನ ನೋಡಿದ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಕಾರಣವಿಲ್ಲದ ಕರುಣೆಯನ್ನ ನೀಡಿದ್ರು. ಶ್ರೀಕಾಂತ ಅಂದ್ರೆ ನಿರ್ವ್ಯಾಜ ಕರುಣೆ ನೀಡಿದ್ರು. ಶ್ರೀಕಾಂತ ಸೇನೆಯ ಜಗನ್ನಾಥಪುರಿಯಲ್ಲಿ ಸುಮಾರು 2 ತಿಂಗಳ ಕಾಲ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿ ತಂಗಿದ್ದರು. ಅಲ್ಲಿ ಅವರ ಜೊತೆ ಇದ್ರು ಅಂತೆ. ಅವನು ಬಂಗಾಳಕ್ಕೆ ಹಿಂದಿರುಗಲು ಹೊರಟಿದ್ದಾಗ ಭಗವಂತ ಅವನಿಗೆ, ಈ ವರ್ಷ ಬಂಗಾಳದ ಭಕ್ತರು ಜಗನ್ನಾಥಪುರಿಗೆ ಬರುವುದನ್ನು ನಿಷೇಧಿಸು ಅಂತ ಹೇಳ್ತಾರೆ. ಈ ವರ್ಷ ನಾನು ಖುದ್ದಾಗಿ ಬಂಗಾಳಕ್ಕೆ ಹೋಗಿ ಅದ್ವೈತ ಆಚಾರ್ಯರ ನೇತೃತ್ವದಲ್ಲಿ ಎಲ್ಲಾ ಭಕ್ತರನ್ನ ಬೇಡಿ ಮಾಡುತ್ತೇನೆ. ಅಂದ್ರೆ ನನ್ನನ್ನು ನೋಡ್ಲಿಕ್ಕೆ ಇಲ್ಲಿವರೆಗೆ ಬರ್ಬೇಕಾಗಿಲ್ಲ, ನಾನೇ ಬಂಗಾಳಕ್ಕೆ ಹೋಗ್ತೇನೆ ಅಂತ ಹೇಳಿ ಹೇಳ್ತಾರೆ. ದಯವಿಟ್ಟು ಶಿವಾನಂದ ಸೇನನಿಗೆ ಪೌಷ ಮಾಸದಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ಆ ಸಮಯ ನಾನು ಖಂಡಿತವಾಗಿಯೂ ಅವನ ಮನೆಗೆ ಹೋಗುತ್ತೇನೆ ಎಂದು ತಿಳಿಸಿ ಅಂತ ಹೇಳಿ ಕೂಡ ಹೇಳ್ತಾರೆ. ಜಗದಾನಂದರು ಅಲ್ಲಿದ್ದಾರೆ ಮತ್ತು ಅವರು ನನಗೆ ಆಹಾರದ ಕಾಣಿಕೆಗಳನ್ನ ನೀಡುತ್ತಾರೆ. ಜಗದಾನಂದ ಪಂಡಿತ ಅವರ ಕ್ಲೋಸ್ ಆತ್ಮೀಯ ಒಂದು ಭಕ್ತ. ಈ ವರ್ಷ ಯಾರು ಜಗನ್ನಾಥಪುರಿಗೆ ಬರಬಾರದು ಎಂದು ಅವರೆಲ್ಲರಿಗೆ ಕೂಡ ತಿಳಿಸಿ ಅಂತೇಳಿ ಹೇಳ್ತಾರೆ. ಶ್ರೀಕಾಂತ ಸೇನ ಬಂಗಾಳಕ್ಕೆ ಹಿಂದಿರುಗಿ ಈ ಸಂದೇಶವನ್ನ ನೀಡಿದಾಗ ಎಲ್ಲಾ ಭಕ್ತರ ಮನಸ್ಸುಗಳು ಬಹಳ ಸಂತೋಷಗೊಳ್ತದೆ. ನಾವು ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲೇ ಬರ್ತಾ ಇದ್ದಾರೆ ಇಲ್ಲೇ ಅಂತ ಹೇಳ್ಕೊಂಡು ಅದ್ವೈತ ಆಚಾರ್ಯರು ಇತರ ಭಕ್ತರೊಂದಿಗೆ ಜಗನ್ನಾಥಪುರಿಗೆ ಹೋಗಲು ಸಿದ್ಧರಾಗಿದ್ದರು. ಆದ್ರೆ ಈ ಸಂದೇಶವನ್ನ ಕೇಳಿದ ಅವರು ಕಾಯ್ತಾ ಇದ್ದರು. ಶಿವಾನಂದ ಸೇನ ಮತ್ತು ಜಗದಾನಂದರು ಸಹ ಚೈತನ್ಯ ಮಹಾಪ್ರಭುಗಳ ಆಗಮನಕ್ಕಾಗಿ ಕಾಯ್ತಾ ಅಲ್ಲೇ ಉಳ್ಕೊಳ್ತಾರೆ. ಪುಷ್ಯ ಮಾಸ ಬಂದಾಗ ಜಗದಾನಂದ ಮತ್ತು ಶಿವಾನಂದರು ಭಗವಂತನ ಸ್ವಾಗತಕ್ಕಾಗಿ ಎಲ್ಲಾ ರೀತಿಯ ಸಾಮಗ್ರಿಗಳನ್ನ ಸಂಗ್ರಹಿಸ್ತಾರೆ. ಪ್ರತಿದಿನ ಭಗವಂತನ ಬರುವಿಕೆಗಾಗಿ ಅವರು ಸಂಜೆವರೆಗೆ ಕೂಡ ಕಾಯ್ತಾ ಇದ್ರಂತೆ. ತಿಂಗಳು ಕಳೆದರೂ ಚೈತನ್ಯ ಮಹಾಪ್ರಭುಗಳು ಬರಲಿಲ್ಲ. ಜಗದಾನಂದ ಮತ್ತು ಶಿವಾನಂದರು ಅತ್ಯಂತ ದುಃಖಿತರಾಗ್ತಾರೆ. ಇದ್ದಕ್ಕಿದ್ದಂತೆ ನರಸಿಂಹಾನಂದರು ಬರ್ತಾರೆ ಮತ್ತು ಜಗದಾನಂದ ಮತ್ತು ಶಿವಾನಂದರು ಅವರನ್ನ ತಮ್ಮ ಹತ್ತಿರ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡ್ತಾರೆ. ಅವರಿಬ್ಬರು ತುಂಬಾ ದುಃಖಿತರಾಗಿರುವುದನ್ನ ನೋಡಿ ನರಸಿಂಹಾನಂದರು, ನೀವಿಬ್ಬರು ಹತಾಶರಾಗಿರುವುದನ್ನು ನಾನು ಏಕೆ ನೋಡುತ್ತಿದ್ದೇನೆ ಅಂತ ಕೇಳ್ತಾರೆ. ಯಾಕೆ ನೀವು ಇಷ್ಟೊಂದು ದುಃಖಿತರಾಗಿದ್ದೀರಾ ಅಂತ ಹೇಳಿ. ಆಗ ಶಿವಾನಂದ ಸೇನ ಅವರಿಗೆ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ತಾವು ಬರುವುದಾಗಿ ಭರವಸೆ ನೀಡಿದ್ರು, ಹಾಗಾದ್ರೆ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅದನ್ನ ಕೇಳಿದ ನರಸಿಂಹಾನಂದ ಬ್ರಹ್ಮಚಾರಿ, ದಯವಿಟ್ಟು ತೃಪ್ತರಾಗಿರಿ, 3 ದಿನಗಳ ನಂತರ ನಾನು ಅವರನ್ನ ಇಲ್ಲಿಗೆ ಕರೆತರುತ್ತೇನೆ ಎಂದು ನಾನು ನಿಮಗೆ ಭರವಸೆ ನೀಡ್ತೇನೆ ಅಂತ ಉತ್ತರಿಸ್ತಾರೆ. ಶಿವಾನಂದ ಮತ್ತು ಜಗಾನಂದರು ನರಸಿಂಹಾನಂದ ಬ್ರಹ್ಮಚಾರಿಯ ಪ್ರಭಾವ ಮತ್ತು ದೇವೋತ್ತಮ ಪ್ರೇಮದ ಬಗ್ಗೆ ತಿಳಿದಿದ್ದರು. ಆದ್ದರಿಂದ ಅವರು ಖಂಡಿತವಾಗಿ ಚೈತನ್ಯ ಮಹಾಪ್ರಭುಗಳನ್ನ ಕರೆತರ್ತಾರೆ ಅಂತೇಳಿ ಅವರಿಗೆ ಖಚಿತ ಆಗ್ತದೆ. ಅವರ ನಿಜವಾದ ಹೆಸರು ಪ್ರದ್ಯುಮ್ನ ಬ್ರಹ್ಮಚಾರಿ. ಅವರಿಗೆ ನರಸಿಂಹಾನಂದ ಎಂಬ ಹೆಸರನ್ನು ಶ್ರೀ ಗೌರಸುಂದರರೇ ನೀಡಿದ್ದರು ಅಂತೆ. 2 ದಿನಗಳ ಧ್ಯಾನದ ನಂತರ ನರಸಿಂಹಾನಂದ ಬ್ರಹ್ಮಚಾರಿ ಶಿವಾನಂದ ಸೇನಾನಿಗೆ ನಾನು ಈಗಾಗಲೇ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಪಾಣಿಹಾಟಿ ಎಂದು ಕರೆಯಲ್ಪಡುವ ಗ್ರಾಮಕ್ಕೆ ಕರೆ ತಂದಿದ್ದೇನೆ ಅಂತೇಳಿ ಆ ಧ್ಯಾನ ಮಾಡಿ ಅವರಿಗೆ ಗೊತ್ತಾಗ್ತದೆ ಪ್ರಭುಗಳು ಎಲ್ಲಿವರೆಗೆ ಬಂದಿದ್ದಾರೆ. ಪಾಣಿಹಾಟಿ ಅಂತ ಹೇಳುವ ಒಂದು ಗ್ರಾಮಕ್ಕೆ ಅಲ್ಲಿ ಕರೆ ತಂದಿದ್ದೇನೆ ಅಂತ ಹೇಳ್ತಾರೆ. ನಾಳೆ ಮಧ್ಯಾಹ್ನ ಅವನು ನಿಮ್ಮ ಮನೆಗೆ ಬರ್ತಾನೆ, ಆದ್ದರಿಂದ ದಯವಿಟ್ಟು ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ತನ್ನಿ, ನಾನೇ ಅಡುಗೆ ಮಾಡಿ ಅವನಿಗೆ ಆಹಾರವನ್ನ ಅರ್ಪಿಸ್ತೇನೆ ಅಂತೇಳಿ ಹೇಳ್ತಾರೆ. ಈ ರೀತಿಯಲ್ಲಿ ನಾನು ಅವನನ್ನು ಶೀಘ್ರದಲ್ಲಿ ಇಲ್ಲಿಗೆ ಕರೆತರುತ್ತೇನೆ. ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ ಎಂದು ಖಚಿತವಾಗಿರಿ, ಸಂದೇಹ ಪಡಬೇಡಿ ಅಂತ ಹೇಳ್ಕೊಂಡು ನರಸಿಂಹಾನಂದ ಅವ್ರು ಹೇಳ್ತಾರೆ. ಎಲ್ಲಾ ಪದಾರ್ಥಗಳನ್ನ ಬೇಗ ತನ್ನಿ, ಯಾಕೆಂತ ಹೇಳಿದ್ರೆ ನಾನು ತಕ್ಷಣ ಅಡುಗೆ ಮಾಡಲು ಪ್ರಾರಂಭಿಸಲು ಬಯಸ್ತೇನೆ, ದಯವಿಟ್ಟು ನಾನು ಹೇಳಿದಂತೆ ಮಾಡಿ ಅಂತ ಹೇಳ್ತಾರೆ. ನರಸಿಂಹಾನಂದ ಬ್ರಹ್ಮಚಾರಿ ಶಿವಾನಂದರಿಗೆ ಹೇಳ್ತಾರೆ, ದಯವಿಟ್ಟು ನನಗೆ ಬೇಕಾದ ಅಡುಗೆ ಸಾಮಗ್ರಿಗಳನ್ನ ತನ್ನಿ ಅಂತ ಹೇಳ್ಕೊಂಡು.
ಅದನ್ನ ಹೀಗೆ ಶಿವಾನಂದ ಸೇನ ಮತ್ತು ತಾನು ಕೇಳಿದ ಎಲ್ಲವನ್ನ ತಕ್ಷಣ ತಂದು ಕೊಡ್ತಾರಂತೆ. ಬೆಳಗಿನ ಜಾವದಿಂದಲೇ ನರಸಿಂಹಾನಂದ ಬ್ರಹ್ಮಚಾರಿ ತರಕಾರಿಗಳು, ಕೇಕುಗಳು, ಸಿಹಿ ಅನ್ನ ಮತ್ತು ಇತರ ಖಾದ್ಯಗಳನ್ನ ಒಳಗೊಂಡಂತೆ ಹಲವು ಬಗೆಯ ಅಡುಗೆಗಳನ್ನ ಮಾಡ್ತಾರೆ. ಅವರು ಅಡುಗೆ ಮುಗಿಸಿದ ನಂತರ ಜಗನ್ನಾಥ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರತ್ಯೇಕ ಪಾತ್ರೆಗಳನ್ನ ತರ್ತಾರೆ. ಅವನು ತನ್ನ ಆರಾಧ್ಯ ದೇವತೆಯಾದ ನರಸಿಂಹ ದೇವನಿಗೆ ಪ್ರತ್ಯೇಕವಾಗಿ ಭಕ್ಷ್ಯಗಳನ್ನ ಅರ್ಪಿಸ್ತಾರೆ. ಹೀಗೆ ಅವನು ಎಲ್ಲಾ ಆಹಾರವನ್ನು 3 ನೈವೇದ್ಯಗಳಾಗಿ ವಿಂಗಡಿಸ್ತಾನೆ. ನಂತರ ದೇವಾಲಯದ ಹೊರಗೆ ಅವನು ಭಗವಂತನನ್ನು ಧ್ಯಾನಿಸಲು ಪ್ರಾರಂಭಿಸಿದ. ತನ್ನ ಧ್ಯಾನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇಗನೆ ಬಂದು ಕುಳಿತು 3 ನೈವೇದ್ಯಗಳನ್ನು ತಿಂದು ಯಾವುದೇ ಶೇಷವನ್ನು ಬಿಡುವುದನ್ನು ಅವನು ನೋಡಿದನು. ಚೈತನ್ಯ ಮಹಾಪ್ರಭುಗಳು ಎಲ್ಲವನ್ನು ತಿನ್ನುತ್ತಿರುವುದನ್ನು ನೋಡಿ ಪ್ರದ್ಯುಮ್ನ ಬ್ರಹ್ಮಚಾರಿ ದಿವ್ಯ ಆನಂದದಿಂದ ತುಂಬಿ ಹೋದರು ಅಂತ ಹೇಳಿದ್ರೆ ನರಸಿಂಹಾನಂದ ಬ್ರಹ್ಮಚಾರಿ ಆನಂದ ಆಯ್ತು ಅವರಿಗೆ. ಅಂದ್ರೆ ಎಲ್ಲವನ್ನ ಖಾಲಿ ಮಾಡಿದರೆ ನೈವೇದ್ಯ ಇಟ್ಟಿರುವುದ. ಹೀಗೆ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಆದಾಗ್ಯೂ ಅವರು ನಿರಾಶೆಯನ್ನ ವ್ಯಕ್ತಪಡಿಸುತ್ತಾ, ಅಯ್ಯೋ ಅಯ್ಯೋ ನನ್ನ ಪ್ರೀತಿಯ ದೇವರೇ, ನೀವು ಏನ್ ಮಾಡುತ್ತಿದ್ದೀರಿ? ನೀವು ಎಲ್ಲರ ಆಹಾರವನ್ನು ತಿನ್ನುತ್ತಿದ್ದೀರಿ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ದೇವರೇ, ನೀವು ಜಗನ್ನಾಥನೊಂದಿಗೆ ಒಂದಾಗಿದ್ದೀರಿ. ಆದ್ದರಿಂದ ನೀವು ಅವರ ನೈವೇದ್ಯವನ್ನ ತಿನ್ನುವುದಕ್ಕೆ ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನೀವು ಭಗವಾನ್ ನರಸಿಂಹದೇವರಿಗೆ ನೈವೇದ್ಯವನ್ನು ಏಕೆ ಮುಟ್ಟುತ್ತಿದ್ದೀರಿ ಅಂದ್ರೆ ಹೇಳಿದ್ರೆ, ಅವರು ಅಡಿಗೆಯನ್ನ ಮಾಡಿ 3 ಪಾಲ್ ಮಾಡಿಟ್ಟಿದ್ದಾರೆ. ಒಂದು ಜಗನ್ನಾಥ ದೇವರಿಗೆ, ಒಂದು ಚೈತನ್ಯ ಮಹಾಪ್ರಭುಗಳಿಗೆ, ಇನ್ನೊಂದು ಅವರ ನರಸಿಂಹ ದೇವರಿಗೆ ಅಂದ್ರೆ ನರಸಿಂಹ ಬ್ರಹ್ಮಾನಂದ, ಇದು ಯಾರು ಪ್ರದ್ಯುಮ್ನ ಬ್ರಹ್ಮಚಾರಿ ಅವರೇ ನರಸಿಂಹ ಆನಂದ. ಹಾಗೆ ಆ 3 ಕೂಡ ಅಲ್ಲಿ ತಿಂತ ಇರುವ ಕಾಣ್ತದೆ ಅವರ ಧ್ಯಾನದಲ್ಲಿ. ನರಸಿಂಹದೇವ ಇಂದು ಏನನ್ನೂ ತಿನ್ನಲು ಸಾಧ್ಯವಾಗಲಿಲ್ಲ ಎಂದು ನಾನು ಭಾವಿಸುತ್ತೇನೆ. ಅಂದ್ರೆ ಇವರೇ ಎಲ್ಲ ಖಾಲಿ ಮಾಡಿದ್ರು, ನನ್ನ ನರಸಿಂಹನಿಗೆ ಏನು ಸಿಗ್ಲಿಲ್ಲ ಅಂತ ಅನಿಸ್ತದೆ ಅಂತ ಭಾವಿಸ್ತೇನೆ. ಆದ್ದರಿಂದ ಅವನು ಉಪವಾಸ ಮಾಡುತ್ತಿದ್ದಾನೆ. ಯಜಮಾನ ಉಪವಾಸ ಮಾಡಿದರೆ ಸೇವಕ ಹೇಗೆ ಬದುಕಬಹುದು ಅಂತೇಳಿ ಅವರೊಳಗೆ ಪ್ರಶ್ನೆ ಮೂಡ್ತದೆ. ಶ್ರೀ ಚೈತನ್ಯ ಮಹಾಪ್ರಭು ಎಲ್ಲವನ್ನು ತಿನ್ನುತ್ತಿರುವುದನ್ನ ನೋಡಿ ನರಸಿಂಹ ಬ್ರಹ್ಮಚಾರಿ ಹೃದಯದಲ್ಲಿ ಸಂತೋಷ ಪಟ್ಟರೂ ಭಗವಾನ್ ನರಸಿಂಹದೇವನ ಸಲುವಾಗಿ ಅವರು ಬಾಹ್ಯವಾಗಿ ನಿರಾಶೆಯನ್ನ ವ್ಯಕ್ತಪಡಿಸ್ತಾರೆ. ಅವರಿಗೆ ಎಲ್ಲವನ್ನ ಭಗವಂತ ಖಾಲಿ ಮಾಡ್ತಾ ಇದ್ದಾನೆ ಅಂತ ಖುಷಿ ಆಗ್ತದೆ. ಆದ್ರೆ ಆ ನರಸಿಂಹನಿಗೆ ಅಂತ ಇಟ್ಟಿರುವ ಪ್ರಸಾದ ಕೂಡ ಇಲ್ಲದೆ ಹೋಯ್ತಲ್ಲ ಅಂತ ಹೇಳ್ಕೊಂಡು ನಿರಾಶೆ ವ್ಯಕ್ತಪಡಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಸ್ವತಃ ದೇವೋತ್ತಮ ಪರಮ ಪುರುಷ. ಆದ್ದರಿಂದ ಅವರು ಭಗವಾನ್ ಜಗನ್ನಾಥ ಮತ್ತು ಭಗವಾನ್ ನರಸಿಂಹದೇವರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸ್ವತಃ ಅವರೇ ಭಗವಂತ ಆಗಿರುವಾಗ ಜಗನ್ನಾಥ ಆಗ್ಲಿ ನರಸಿಂಹ ಆಗ್ಲಿ ಯಾವುದು ವ್ಯತ್ಯಾಸವಿಲ್ಲ. ಪ್ರದ್ಯುಮ್ನ ಬ್ರಹ್ಮಚಾರಿ ಈ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳಲು ತೀವ್ರ ಉತ್ಸುಕನಾಗಿದ್ದ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಪ್ರಾಯೋಗಿಕ ಪ್ರದರ್ಶನದ ಮೂಲಕ ಅವನಿಗೆ ಬಹಿರಂಗ ಪಡಿಸ್ತಾರೆ ಅಂತ ಹೇಳಿದ್ರೆ, ಅವರು ಯಾರು ಭಗವಾನ್ ಆಚಾರ್ಯ ಅಂತೇಳಿ ಹೇಳ್ತಾರೆ, ಅವರು ಕೂಡ ನಿದ್ದೆಯಲ್ಲಿ ಕನಸಲ್ಲಿ ಅವರು ಯಾವ ರೀತಿ ಕನಸನ್ನ ಕಾಣ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಜಗನ್ನಾಥಪುರಿಯ ದೇವರ ಒಳಗಿಂದ ಚೈತನ್ಯ ಮಹಾಪ್ರಭುಗಳು ಬರುವುದನ್ನ ನೋಡ್ತಾರೆ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಜಗನ್ನಾಥ ಬೇರೆ ಅಲ್ಲ ಅಂತ ಹೇಳ್ಕೊಂಡು ಕನಸಿನ ಮೂಲಕ ಅವರಿಗೆ ತೋರಿಸಿಕೊಡ್ತಾರೆ. ಆ ರೀತಿ ಎಲ್ಲ ಕೆಲವು ಶುದ್ಧ ಭಕ್ತರಿಗೆ ಆ ರೀತಿ ಕನಸಿನ ಮೂಲಕ ಒಂದು ಜ್ಞಾನವನ್ನ ಕೂಡ ಕೊಡ್ತಾರೆ ಅಂತೇಳಿ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕು ಅದನ್ನ. ಮತ್ತೆ ಇಲ್ಲಿ ಈ ಪ್ರದ್ಯುಮ್ನ ಬ್ರಹ್ಮಚಾರಿ ಈ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತೀವ್ರ ಉತ್ಸುಕನಾಗಿದ್ದ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅದನ್ನ ಪ್ರಾಯೋಗಿಕ ಪ್ರದರ್ಶನದ ಮೂಲಕ ಅವನಿಗೆ ಬಹಿರಂಗ ಪಡಿಸಿದ್ರು. ಅಂದ್ರೆ ತಾನು ಭಗವಂತ ಅಂತ ತೋರಿಸಿಕೊಡ್ಬೇಕು. ಯಾವುದರ ಮೂಲಕ? ಇಲ್ಲಿ ಆ ನೈವೇದ್ಯಗಳನ್ನ ಖಾಲಿ ಆಗುದ್ರ ಒಂದು ಇದನ್ನ ತೋರಿಸಿಕೊಡ್ತಾರೆ. ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ಭಗವಂತನ ಅವತಾರ ಅಂತ ತೋರಿಸ್ಬೇಕಿತ್ತು. ಎಲ್ಲಾ ನೈವೇದ್ಯಗಳನ್ನ ತಿಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಪಾಣಿಹಾಟಿಗೆ ಹೊರಟರು. ಅಲ್ಲಿ ರಾಘವನ ಮನೆಯಲ್ಲಿ ತಯಾರಿಸಿದ ವಿವಿಧ ರೀತಿಯ ತರಕಾರಿಗಳನ್ನ ನೋಡಿ ಅವರು ತುಂಬಾ ತೃಪ್ತರಾಗ್ತಾರೆ. ಶಿವಾನಂದರು ನರಸಿಂಹಾನಂದರಿಗೆ ನೀನು ಯಾಕೆ ನಿರಾಶೆ ವ್ಯಕ್ತಪಡಿಸ್ತಿದ್ಯಾ ಅಂತ ಕೇಳ್ತಾರೆ. ಅಲ್ಲಿ ನರಸಿಂಹನಿಗೆ ಇಟ್ಟಿರುವ ನೈವೇದ್ಯ ಕೂಡ ಇಲ್ಲ ಅಂತ ಹೇಳ್ಕೊಂಡು ಬಾಹ್ಯವಾಗಿ ಅವರು ನಿರಾಶೆ ವ್ಯಕ್ತಪಡಿಸ್ತಾರೆ. ಒಳಗೆ ಅವರಿಗೆ ಖುಷಿ ಇದ್ರೆ ಕೂಡ ಶಿವಾನಂದ ಸೇನನು ಹೀಗೆ ಅಂದ್ರೆ ಶಿವಾನಂದ ಸೇನ ಈ ಹೇಳಿಕೆಯನ್ನ ಕೇಳಿದಾಗ ನರಸಿಂಹಾನಂದ ಬ್ರಹ್ಮಚಾರಿಯು ಪರಮಾನಂದ ಪ್ರೇಮದಿಂದ ಹಾಗೆ ಮಾತನಾಡುತ್ತಿದ್ದರೋ ಅಥವಾ ಅದು ನಿಜವಾಗಿ ಸತ್ಯವೋ ಎಂದು ಅವನಿಗೆ ಖಚಿತವಿರಲಿಲ್ಲ. ಶಿವಾನಂದ ಸೇನನು ಹೀಗೆ ಗೊಂದಲಕ್ಕೊಳಗಾದಾಗ ನರಸಿಂಹಾನಂದ ಬ್ರಹ್ಮಚಾರಿ ಅವನಿಗೆ ಇನ್ನಷ್ಟು ಆಹಾರ ತನ್ನಿ, ನಾನು ಮತ್ತೆ ನರಸಿಂಹದೇವನಿಗೆ ಅಡುಗೆ ಮಾಡುತ್ತೇನೆ ಅಂತೇಳಿ ಹೇಳ್ತಾರಂತೆ. ನಂತರ ಶಿವಾನಂದ ಸೇನ ಮತ್ತೆ ಅಡುಗೆ ಮಾಡಲು ಬೇಕಾದ ಪದಾರ್ಥಗಳನ್ನ ತರ್ತಾರೆ ಮತ್ತು ಪ್ರದ್ಯುಮ್ನ ಬ್ರಹ್ಮಚಾರಿ ಮತ್ತೆ ಅಡುಗೆ ಮಾಡಿ ನರಸಿಂಹದೇವನಿಗೆ ಅರ್ಪಿಸ್ತಾರೆ ಆಹಾರವನ್ನ. ಮುಂದಿನ ವರ್ಷ
ಶಿವಾನಂದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನ ನೋಡಲು ಇತರ ಎಲ್ಲಾ ಭಕ್ತರೊಂದಿಗೆ ಜಗನ್ನಾಥಪುರಿಗೆ ಹೋದರು. ಒಂದು ದಿನ ಎಲ್ಲಾ ಭಕ್ತರ ಸಮ್ಮುಖದಲ್ಲಿ ಭಗವಂತನು ನರಸಿಂಹಾನಂದ ಬ್ರಹ್ಮಚಾರಿಯ ಬಗ್ಗೆ ಈ ವಿಷಯಗಳನ್ನ ಎತ್ತಿದ ಮತ್ತು ಅವನ ದಿವ್ಯ ಗುಣಗಳನ್ನ ಸ್ತುತಿಸಿದ ಅಂತ ಹೇಳ್ಕೊಂಡು, ಅಂದ್ರೆ ಈ ರೀತಿ ಅವನು ಮಾಡಿರುವಂತದನ್ನ ಹೇಳ್ತಾರೆ. ಭಗವಂತ ಹೇಳಿದ, ಕಳೆದ ವರ್ಷ ಪೌಷ ಮಾಸದಲ್ಲಿ ನರಸಿಂಹಾನಂದರು ನನಗೆ ವಿವಿಧ ರೀತಿಯ ಸಿಹಿ ತಿಂಡಿಗಳು ಮತ್ತು ತರಕಾರಿಗಳನ್ನ ತಿನ್ನಲು ಕೊಟ್ಟಾಗ ಅವು ತುಂಬಾ ಚೆನ್ನಾಗಿದ್ದವು. ನಾನು ಅಂತಹ ಸಿದ್ಧತೆಗಳನ್ನು ಎಂದಿಗೂ ತಿಂದಿಲ್ಲ ಎಂದು ನನಗೆ ಅನ್ನಿಸಿತು. ಅಂದ್ರೆ ಅಲ್ಲಿ ಅವರು ಏನು ಅಲ್ಲಿ ಭೌತಿಕವಾಗಿ ಅವ್ರು ಇಲ್ಲದಿದ್ರು ಕೂಡ ಆ ಭಗವಂತನಿಗೆ ಅಲ್ಲಿ ನೈವೇದ್ಯ ಮಾಡಿ ಇಟ್ಟಾಗ ಅದು ಖಾಲಿ ಆಗೋದು, ಆ ಧ್ಯಾನದಲ್ಲೇ ಅವ್ರು ಕಾಣ್ತಾರೆ ಅದನ್ನೆಲ್ಲ. ಹಾಗೆ ಮತ್ತೊಂದ್ಸಲ ಭೇಟಿ ಆದಾಗ ಅವ್ರು ಹೇಳ್ತಾರೆ, ಆ ಪೌಷ ಮಾಸದಲ್ಲಿ ನರಸಿಂಹಾನಂದ ನನ್ಗೇನು ನೈವೇದ್ಯ ಇದು ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನ ಎಲ್ಲ ಕೊಟ್ಟಿದ್ದ, ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು, ಅಂತ ಒಂದು ಸಿದ್ಧತೆ ನಾನು ಇದುವರೆಗೆ ತಿಂದಿಲ್ಲ ಅಂತ ನನ್ಗೆ ಅನಿಸಿತು ಅವತ್ತು ಅಂತ ಹೇಳ್ಕೊಂಡು. ಇದನ್ನ ಕೇಳಿ ಎಲ್ಲಾ ಭಕ್ತರು ಆಶ್ಚರ್ಯಚಕಿತರಾಗ್ತಾರೆ ಮತ್ತು ಶಿವಾನಂದರು ಈ ಘಟನೆ ಸತ್ಯವೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಲ್ಲಿ ಶಿವಾನಂದ ಎಲ್ಲಾ ಸಾಮಾನುಗಳನ್ನ ತಂದು ಕೊಡ್ತಾನೆ. ನರಸಿಂಹಾನಂದ ಬ್ರಹ್ಮಚಾರಿ ಅವರು ಅಡಿಗೆ ಮಾಡಿ ಎಲ್ಲ ಭಗವಂತನಿಗೆ ಅರ್ಪಿಸಿದೆ ಅಂತ ಹೇಳ್ತಾರೆ. ಆದ್ರೆ ಧ್ಯಾನದಲ್ಲಿ ನಾನು ನೋಡ್ತಾ ಇದ್ದೇನೆ ಅವರೆಲ್ಲ ಖಾಲಿ ಮಾಡಿದ್ರು ಅಂತ ಹೇಳಿ. ಆದ್ರೆ ಅದು ಹೌದಾ ಅಲ್ವಾ ಅಂತ ಗೊತ್ತಾಗ್ಬೇಕಾದ್ರೆ ಮತ್ತೆ ಅವರ ಆ ಭೇಟಿಯಲ್ಲಿ ಅವರು ಹೇಳಿದಾಗ ಅವರಿಗೆ ಅದು ಘಟನೆ ಸತ್ಯ ಅಂತ ಹೇಳ್ಕೊಂಡು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಶಿವಾನಂದರು. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಪ್ರತಿದಿನ ಶಚಿಮಾತೆಯ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ರು. ಅಲ್ಲಿ ಹೇಳ್ತಾರೆ, ನಾನು ನಿನ್ನೆ ಇದರಲ್ಲಿ ನೋಡಿದ್ದು ಅವ್ರಿಗೆ, ಅಂದ್ರೆ ಜಗದಾನಂದನನ್ನ ಕಳಿಸಿ ಹೇಳ್ತಾರೆ ಅವರು, ನಾನು ಪ್ರತಿದಿನ ತಾಯಿಯ ಒಂದು ಪಾದ ಕಮಲಗಳಿಗೆ ನಮಸ್ಕರಿಸ್ತೇನೆ ಅಂತ ಅಂತ ಹೇಳಿ ಕಳಿಸಿದ್ರು. ಹಾಗೇನೆ ಆ ಶಚಿಮಾತೆ ಕೂಡ ಅಂದ್ರೆ ಮಾಡಿಟ್ಟ ಒಂದು ಭಗವಂತನ ಮಂದಿರದಲ್ಲಿ ಕೊಟ್ಟಿರುವಂತ ಪ್ರಸಾದ ಅವರು ಊಟ ಮಾಡ್ತಾ ಇದ್ರು. ಮತ್ತು ಕೀರ್ತನೆ ನಡೆದಾಗ ಶ್ರೀವಾಸ ಠಾಕೂರರ ಮನೆಗೆ ಕೂಡ ಭೇಟಿ ನೀಡ್ತಾ ಇದ್ರು ಅಂತ ಹೇಳ್ಕೊಂಡು. ಅದೇ ರೀತಿ ನಿತ್ಯಾನಂದ ಪ್ರಭುಗಳು ನೃತ್ಯ ಮಾಡುವಾಗ ಅವನು ಯಾವಾಗಲೂ ಇರ್ತಾ ಇದ್ದ ಅಲ್ಲಿ, ಮತ್ತು ಅವನು ರಾಘವನ ಮನೆಯಲ್ಲಿ ನಿಯಮಿತವಾಗಿ ಕಾಣಿಸಿಕೊಳ್ತಾ ಇದ್ದ. ಈ ರೀತಿ ಈ 4 ಕಡೆಗಳಲ್ಲಿ ಅವರು ಇರ್ತಾರೆ ಅಂತ ಹೇಳ್ಕೊಂಡು. ಸುಂದರನು ತನ್ನ ಭಕ್ತರ ಪ್ರೀತಿಯಿಂದ ಪ್ರಭಾವಿತನಾಗಿದ್ದಾನೆ. ಆದ್ದರಿಂದ ಭಗವಂತನಲ್ಲಿ ಶುದ್ಧ ಭಕ್ತಿ ಇರುವಲ್ಲೆಲ್ಲ ಅಂತಹ ಪ್ರೀತಿಯಿಂದ ನಿಗ್ರಹಿಸಲ್ಪಟ್ಟ ಭಗವಂತನು ಸ್ವತಃ ಕಾಣಿಸಿಕೊಳ್ಳುತ್ತಾನೆ ಮತ್ತು ಅವನ ಭಕ್ತರು ಅವನನ್ನ ನೋಡ್ತಾರೆ. ಅದು ಎಲ್ಲರಿಗೆ ಕಾಣೋದಿಲ್ಲ. ಅಂತ ಶುದ್ಧ ಭಕ್ತರಿಗೆ, ಆ ಒಂದು ದಿವ್ಯ ಒಂದು ಇದ್ದ ಭಕ್ತಿಯಲ್ಲಿ ಇರುವವರಿಗೆ ಮಾತ್ರ ಆ ಭಗವಂತನ ಒಂದು ಲೀಲೆ ಕಾಣ್ಬೋದು ಅವರಿಗೆ. ಸೊ ಹಾಗೆ ಶಿವಾನಂದ ಸೇನಾನ ಪ್ರೇಮ ಪ್ರವೃತ್ತಿಯಿಂದ ಪ್ರಭಾವಿತರಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೆ ಮತ್ತೆ ಬಂದರು. ಆದ್ದರಿಂದ ಅವರ ಪ್ರೀತಿಯ ಮಿತಿಗಳನ್ನು ಯಾರು ಅಂದಾಜು ಮಾಡುತ್ತಾರೆ? ಹೀಗೆ ನಾನು ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವವನ್ನ ಇಲ್ಲಿ ವಿವರಿಸಿದ್ದೇನೆ. ಈ ಘಟನೆಗಳ ಬಗ್ಗೆ ಕೇಳುವ ಯಾರಾದರೂ ಭಗವಂತನ ಅಲೌಕಿಕ ಐಶ್ವರ್ಯವನ್ನ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಈ ಒಂದು ಇದು ಅಲೌಕಿಕ ಐಶ್ವರ್ಯ ಅಂತ ಹೇಳಿದ್ರೆ ಲೌಕಿಕದಲ್ಲಿ ಇರುವಂತದ್ದಲ್ಲ, ಅದು ಆ ರೀತಿಯದ್ದು ಅಲೌಕಿಕವಾದದ್ದು, ದಿವ್ಯವಾದದ್ದು. ಆ ಒಂದು ಐಶ್ವರ್ಯ ಅಂತ ಹೇಳಿದ್ರೆ ಆ ವಿಭೂತಿ, ಅವರ ಒಂದು ಶಕ್ತಿಯನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ಳಬಹುದು ಅಂತೇಳಿ. ಜಗನ್ನಾಥಪುರಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಹವಾಸದಲ್ಲಿ ಭಗವಾನ್ ಆಚಾರ್ಯರು ವಾಸಿಸುತ್ತಿದ್ದರು. ಇನ್ನೊಂದು ಭಗವಂತನ ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಭಕ್ತ ಭಗವಾನ್ ಆಚಾರ್ಯರು ಅವರು ಇರ್ತಾ ಇದ್ರಂತೆ. ಅವರು ಖಂಡಿತವಾಗಿ ಅವರು ಸಜ್ಜನರು, ವಿದ್ವಾಂಸರು ಮತ್ತು ಮಹಾನ್ ಭಕ್ತರಾಗಿದ್ದರು ಅಂತೇಳಿ. ಅವರು ದೇವರೊಂದಿಗಿನ ಸೋದರ ಸಂಬಂಧಗಳ ಆಲೋಚನೆಗಳಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದರು. ಅವರು ದನಗಾಹಿ ಹುಡುಗನ ಅವತಾರವಾಗಿದ್ದರು. ಅಂದ್ರೆ ಗೋಪ ಬಾಲಕರು ಏನಿದ್ದಾರೆ ಭಗವಂತ ಶ್ರೀ ಕೃಷ್ಣನ ಕ್ಲೋಸ್ ಇದ್ರಲ್ಲಿ ಅಸೋಸಿಯೇಟ್, ಅಂದ್ರೆ ಅಂತ ವೃಂದಾವನದಲ್ಲಿ ಗೋಪ ಬಾಲಕರು ಮತ್ತೆ ಗೋಪಿಕೆಯರು ಟಾಪ್ ಮೋಸ್ಟ್ ಶುದ್ಧ ಭಕ್ತರಾಗಿರ್ತಾರೆ. ಅಂತ ಒಂದು ಹಿಂದಿನ ಒಂದು ಇದ್ರಲ್ಲಿ ಅವರು ಗೋಪಾ ಬಾಲ ಆಗಿದ್ದವರು ಇಲ್ಲಿ ಈ ಒಂದು ಇದ್ರಲ್ಲಿ ಭಗವಾನ್ ಆಚಾರ್ಯರು ಅಂತ ಹೇಳಿ ಜಗನ್ನಾಥಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಇರ್ತಾರಂತೆ. ಆ ದನಗಾಹಿ ಹುಡುಗನ ಅವತಾರ ಆಗಿದ್ದರು ಅಂತ. ಮತ್ತು ಆದ್ದರಿಂದ ಸ್ವರೂಪ ದಾಮೋದರ ಗೋಸ್ವಾಮಿಯೊಂದಿಗಿನ ಅವರ ವ್ಯವಹಾರಗಳು ತುಂಬಾ ಸ್ನೇಹಪರವಾಗಿದ್ದವು ಅಂತೇಳಿ. ಅಂದ್ರೆ ಇವರು ಸ್ವರೂಪ ದಾಮೋದರ ಗೋಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಭಗವಂತ ಶ್ರೀ ಕೃಷ್ಣನ ಆ ಒಂದು ಅವತಾರ ಸಮಯದಲ್ಲಿ ಅವರ ಜೊತೆಗೆ ಇದ್ದವರೇ. ಮತ್ತೆ ಈ ಚೈತನ್ಯರ ಒಂದು ಇದರಲ್ಲಿ
ಬರ್ತಾರೆ ಅವರೆಲ್ಲ. ಭಗವಾನ್ ಆಚಾರ್ಯನು ಮನೆಯಲ್ಲಿ ವಿವಿಧ ರೀತಿಯ ಅನ್ನ ಮತ್ತು ತರಕಾರಿಗಳನ್ನ ತಯಾರಿಸಿ ಭಗವಂತನನ್ನು ಮಾತ್ರ ತಿನ್ನಲು ಅಲ್ಲಿಗೆ ಕರೆತಂದರು. ಭಗವಾನ್ ಆಚಾರ್ಯರ ತಂದೆ ಅವರ ಹೆಸರು ಶತಾನಂದ ಖಾನ್. ಒಬ್ಬ ಪರಿಣಿತ ರಾಜ ನೀತಿಜ್ಞರಾಗಿರ್ತಾರೆ. ಆದರೆ ಭಗವಾನ್ ಆಚಾರ್ಯರಿಗೆ ರಾಜ್ಯ ನಿರ್ವಹಣೆಯಲ್ಲಿ ಆಸಕ್ತಿ ಇರಲಿಲ್ಲ. ವಾಸ್ತವವಾಗಿ ಅವರು ಬಹುತೇಕ ತ್ಯಾಗದ ಜೀವನ ಕ್ರಮದಲ್ಲಿ ಇದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಭಗವಾನ್ ಆಚಾರ್ಯರ ಸಹೋದರ ಗೋಪಾಲ ಭಟ್ಟಾಚಾರ್ಯ ಎಂಬುವವರು ಬನಾರಸ್ ನಲ್ಲಿ ವೇದಾಂತ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡಿ ನಂತರ ಭಗವಾನ್ ಆಚಾರ್ಯರ ಮನೆಗೆ ಮರಳಿದ್ದರು. ಅವರ ಸಹೋದರ ಗೋಪಾಲ ಭಟ್ಟಾಚಾರ್ಯ ಯಾರು ಷಡ್ಗೋಸ್ವಾಮಿಗಳಿದ್ದಾರೆ ಅವರಲ್ಲಿ ಒಬ್ಬರು ಆಗಿರ್ಬೇಕು. ಹಾಗೆ ಅವರು ಕೂಡ ಬನಾರಸ್ ಅಲ್ಲಿ ವೇದಾಂತ ತತ್ವಶಾಸ್ತ್ರ ಅಧ್ಯಯನ ಮಾಡಿ ಮತ್ತೆ ತನ್ನ ಮನೆಗೆ ಮರಳಿ ಬರ್ತಾರೆ ಅಣ್ಣನಲ್ಲಿಗೆ. ಭಗವಾನ್ ಆಚಾರ್ಯರು ತಮ್ಮ ಸಹೋದರನನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಲು ಕರೆದೊಯ್ತಾರೆ. ಆದ್ರೆ ಗೋಪಾಲ ಭಟ್ಟಾಚಾರ್ಯರು ಮಾಯಾವಾದಿ ತತ್ವಜ್ಞಾನಿ ಎಂದು ತಿಳಿದಿದ್ದ ಭಗವಂತನಿಗೆ ಅವರನ್ನ ಭೇಟಿ ಆಗುವುದರಿಂದ ಹೆಚ್ಚಿನ ಸಂತೋಷ ಸಿಗಲಿಲ್ಲ. ಅಂದ್ರೆ ಮಾಯಾವಾದಿಗಳಿಗೆ ಈ ಚೈತನ್ಯ ಮಹಾಪ್ರಭುಗಳ ಅವತಾರ ಸಮಯದಲ್ಲಿ ಆ ಮಾಯಾವಾದಿ ಮತ್ತೆ ಇವರೆಲ್ಲ ನಿರಾಕಾರವಾದಿಗಳೆಲ್ಲ ತುಂಬಾ ಇರ್ತಾ ಇದ್ರಂತೆ. ಇವರು ಹರೇ ಕೃಷ್ಣ ಜಪ ಮಾಡ್ಬೇಕಾದ್ರೆ ಕೂಡ ಏನು ನೀವು ವೇದಗಳ ಅಧ್ಯಯನ ಏನು ಮಾಡಿದ್ರೆ ಬರೀ ಕೃಷ್ಣ ಮಂತ್ರ ಹೇಳ್ಕೊಂಡಿದ್ರೆ ಅದೇನು ನೀವು ಅಂತೇಳಿ ಹೇಳ್ತಾರೆ. ಆದ್ರೆ ಅದೇ ನಮ್ಮ ಈ ಕಲಿಯುಗಕ್ಕೆ ಬೇಕಾಗಿರುವಂತದ್ದು. ಒಂದು ಇದು ಮಂತ್ರ ಜಪ ಮಾಡುದ್ರಲ್ಲೇ ನಾವು ಅಂದ್ರೆ ಮಹಾಮಂತ್ರವನ್ನ ಭಕ್ತರಿಗೆ ಕೊಡ್ಲಿಕ್ಕೆ, ಜನರಿಗೆ ಪ್ರಚಾರ ಮಾಡ್ಲಿಕ್ಕೆ ಇವನು ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಭಗವಂತನ ಅವತಾರ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಮತ್ತೊಂದ್ಸಲ ಅವರ ಆ ಒಂದು ಕೂತ ಜಾಗದಲ್ಲಿ ಅವರ ಹಿಂದೆ ಇರುವ ಒಂದು ಪ್ರಭೆಯನ್ನ ಕಾಣಿಸ್ತದೆ ಅವರಿಗೆ. ಆನಂತರ ಅವರು ಅದನ್ನ ಒಪ್ಪಿಕೊಳ್ತಾರೆ. ಅವರು ಭಗವಂತ ಅವತಾರ ಅಂತ ಹೇಳ್ಕೊಂಡು ಒಪ್ಪಿಕೊಳ್ತಾರೆ ಆ ಮಾಯಾವಾದಿಗಳೆಲ್ಲ. ಹಾಗೇನೆ ಇಲ್ಲಿ ಗೋಪಾಲ ಭಟ್ಟಾಚಾರ್ಯರು ಮಾಯಾವಾದಿ ತತ್ವಜ್ಞಾನಿ ಅಂತ ತಿಳಿದಿರ್ತದೆ ಚೈತನ್ಯ ಮಹಾಪ್ರಭು. ಅಂದ್ರೆ ಮೊದಲಿಗೆ ಅವರು ಆ ರೀತಿ ಇರ್ತಾರೆ. ಅವರನ್ನ ಭೇಟಿ ಆಗುದ್ರಿಂದ ಅಂತ ಒಂದು ಸಂತೋಷ ಅವರಿಗೆ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಶುದ್ಧ ಭಕ್ತರಲ್ಲದವರನ್ನು ಭೇಟಿ ಆಗುವುದರಿಂದ ಯಾವುದೇ ಸಂತೋಷವನ್ನು ಪಡೆಯುವುದಿಲ್ಲ. ಅಂದ್ರೆ ಆ ಮಾಯಾವಾದಿಗಳು ಕೂಡ ಮತ್ತೆ ಮನ ಪರಿವರ್ತನೆ ಆಗಿ ಶುದ್ಧ ಭಕ್ತರ ಒಂದು ಇದಕ್ಕೆ ಪರಿವರ್ತಿತರಾಗ್ತಾರೆ ಚೈತನ್ಯ ಮಹಾಪ್ರಭುಗಳ ಒಂದು ಸಂಘದಿಂದ. ಆ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಕೂಡ ಶುದ್ಧ ಭಕ್ತರಲ್ಲದವರನ್ನ ಭೇಟಿ ಆಗ್ಲಿಕ್ಕೆ ಯಾವುದೇ ಸಂತೋಷ ಕಾಣ್ತಾ ಇರ್ಲಿಲ್ಲ. ಹೀಗಾಗಿ ಗೋಪಾಲ ಭಟ್ಟಾಚಾರ್ಯರು ಮಾಯಾವಾದಿ ದ್ವಾಂಸರಾಗಿದ್ದರಿಂದ ಭಗವಂತನು ಅವರನ್ನ ಭೇಟಿ ಆಗುವಲು ಯಾವುದೇ ಸಂತೋಷ ಅನುಭವಿಸ್ಲಿಲ್ಲ. ಆದಾಗ್ಯೂ ಗೋಪಾಲ ಭಟ್ಟಾಚಾರ್ಯರು ಭಗವಾನ್ ಆಚಾರ್ಯರಿಗೆ ಸಂಬಂಧಿಸಿದ್ದರಿಂದ ಅಂದ್ರೆ ಭಗವಾನ್ ಆಚಾರ್ಯರು ಒಂದು ಸಜ್ಜನ ಭಕ್ತ ಆಗಿರ್ತಾರೆ. ಹಾಗಾಗಿ ಅವರ ಸಹೋದರ ಅಂತ ಹೇಳ್ಕೊಂಡು ಅವರನ್ನ ಭೇಟಿ ಆಗ್ತಾರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು. ಹಾಗೆ ಅವರನ್ನ ನೋಡಿ ಸಂತೋಷವನ್ನ ನಟಿಸಿದರು. ಅಂದ್ರೆ ನಿಜ ಒಳಗಿಂದ ಅಲ್ಲ, ಅವರ ತಮ್ಮ ಅಂತ ಹೇಳ್ಕೊಂಡು ಅವ್ರಿಗೆ ಸಂತೋಷ ಆದ ಹಾಗೆ ನಟಿಸ್ತಾರೆ. ಭಗವಾನ್ ಆಚಾರ್ಯರು ಸ್ವರೂಪ ದಾಮೋದರರಿಗೆ ನನ್ನ ತಮ್ಮ ಗೋಪಾಲ ವೇದಾಂತ ತತ್ವಶಾಸ್ತ್ರದ ಅಧ್ಯಯನವನ್ನ ಮುಗಿಸಿ ನನ್ನ ಮನೆಗೆ ಮರಳಿದ್ದಾನೆ ಅಂತೇಳಿ ಭಗವಾನ್ ಆಚಾರ್ಯರು ಹೇಳ್ತಾರೆ ಸ್ವರೂಪ ದಾಮೋದರರ ಹತ್ರ. ಭಗವಾನ್ ಆಚಾರ್ಯರು ವೇದಾಂತದ ವ್ಯಾಖ್ಯಾನವನ್ನ ಗೋಪಾಲರಿಂದ ಕೇಳಲು ಸ್ವರೂಪ ದಾಮೋದರ ಗೋಸ್ವಾಮಿಗೆ ವಿನಂತಿಸಿದ್ರು. ಅಂದ್ರೆ ಅವನು ವೇದಗಳನ್ನ ಕಲಿತು ಬಂದಿದ್ದಾನೆ, ನೀವು ಅವನಲ್ಲಿ ಬೇಕಾದ್ರೆ ಕೇಳಿ ಅವನ ಅಂತೇಳಿ ಹೇಳ್ತಾರೆ. ಆದ್ರೆ ಸ್ವರೂಪ ದಾಮೋದರನು ಪ್ರೀತಿಯಿಂದ ಸ್ವಲ್ಪ ಕೋಪಗೊಂಡು ಈ ರೀತಿ ಹೇಳ್ತಾನೆ, ಗೋಪಾಲನ ಸಹವಾಸದಲ್ಲಿ ನೀನು ನಿನ್ನ ಬುದ್ಧಿಶಕ್ತಿಯನ್ನು ಕಳೆದುಕೊಂಡಿದ್ದೀಯಾ, ಆದ್ದರಿಂದ ನೀನು ಮಾಯವಾದ ತತ್ವಶಾಸ್ತ್ರವನ್ನ ಕೇಳಲು ಉತ್ಸುಕನಾಗಿರುವೆ. ಅಂದ್ರೆ ಅವನ ಏನ್ ಇದಿದೆ ನನ್ಗೆ ಬೇಕಾಗಿಲ್ಲ, ಅದು ನೀನ್ ಕೂಡ ನಿನ್ನ ಬುದ್ಧಿಯನ್ನು ಕೂಡ ಕಳ್ಕೊಳ್ತೀಯ ಅಂತವನ ಜೊತೆಗೆ ಇದ್ದು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ನಿನ್ಗೆ ಬೇಕಿದ್ರೆ ನೀನ್ ಕೇಳೋ ಅಂತೇಳಿ ಸ್ವಲ್ಪ ಕೋಪದಲ್ಲೇ ಹೇಳ್ತಾರೆ. ವೈಷ್ಣವನೊಬ್ಬ ವೇದಾಂತ ಸೂತ್ರದ ಮೇಲಿನ ಮಾಯವಾದ ಶಾರೀರಿಕ ಭಾಷ್ಯವನ್ನ ಕೇಳಿದಾಗ ಅವನು ಭಗವಂತ ಯಜಮಾನ ಮತ್ತು ಜೀವಿಯು ಅವನ ಸೇವಕ ಎಂಬ ಕೃಷ್ಣ ಪ್ರಜ್ಞಾಪೂರ್ವಕ ಮನೋಭಾವವನ್ನು ತ್ಯಜಿಸುತ್ತಾನೆ. ಬದಲಾಗಿ ಅವನು ತನ್ನನ್ನು ತಾನು ಪರಮಾತ್ಮನೆಂದು ಪರಿಗಣಿಸುತ್ತಾನೆ ಅಲ್ವಾ. ಈ ಮಾಯವಾದದವರದ್ದು ಏನು, ಅವರದ್ದು ಸಿದ್ಧಾಂತ ಏನು ಅಂತ ಹೇಳಿದ್ರೆ ತಾವು ದೇಹ ತ್ಯಾಗ ಆದ್ಮೇಲೆ ನಾವು ಭಗವಂತನಲ್ಲಿ ಒಂದಾಗ್ತೇವೆ ಅಂತ ಹೇಳ್ಕೊಂಡು. ಆದ್ರೆ ಅದನ್ನ ವೈಷ್ಣವರು ಒಪ್ಪುವುದಿಲ್ಲ. ಯಾವತ್ತಿದ್ರು ತಾನು ಸೇವಕ, ಭಗವಂತನೇ ಒಡೆಯ, ನಾನು ಭಗವಂತ ಒಂದೇ ಆಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಅದನ್ನ ಅವರು ಒಪ್ಪೋದಿಲ್ಲ. ಸೊ ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞಾ ಪೂರ್ವಕ ಮನೋಭಾವನ ಅವನು ತ್ಯಜಿಸ್ತಾನೆ. ಬದಲಾಗಿ ಅವನು ತನ್ನನ್ನು ತಾನು ಪರಮಾತ್ಮ ಅಂತ ಆ ಮಾಯಾವಾದಿ ಅಂತವರು ಪರಿಗಣಿಸ್ತಾರೆ. ಸೊ ಮಾಯವಾದ ತತ್ವಶಾಸ್ತ್ರವು ಪದಗಳ ಜಟಿಲತೆಯನ್ನು ಪ್ರಸ್ತುತಪಡಿಸುತ್ತದೆ. ಕೃಷ್ಣನನ್ನು ತನ್ನ
ಜೀವನ ಮತ್ತು ಆತ್ಮವೆಂದು ಸ್ವೀಕರಿಸಿದ ಉನ್ನತ ಭಕ್ತನು ಸಹ ವೇದಾಂತ ಸೂತ್ರದ ಮೇಲಿನ ಮಾಯವಾದ ವ್ಯಾಖ್ಯಾನವನ್ನು ಓದಿದಾಗ ತನ್ನ ನಿರ್ಧಾರವನ್ನು ಬದಲಾಯಿಸುತ್ತಾನೆ ಅಂತ ಹೇಳಿದ್ರೆ, ಆ ಮಾಯಾವಾದಿಗಳ ಸಂಘ ಮಾಡಿದ್ರೆ ಇವನ ಒಂದು ಮನಸ್ಸು ಕೂಡ ಅದರಲ್ಲಿ ಅಂದ್ರೆ ಬದಲಾಗ್ಬೋದು ಅಂತ ಹೇಳ್ಕೊಂಡು ನಿರ್ಧಾರ ಬದಲಾವಣೆ ಆಗ್ಬೋದು ಅಂತೇಳಿ ಹೇಳ್ತಾರೆ. ಸ್ವರೂಪ ದಾಮೋದರ ಪ್ರತಿಭಟನೆಯ ಹೊರತಾಗಿಯೂ ಭಗವಾನ್ ಆಚಾರ್ಯರು ಮುಂದುವರಿಸ್ತಾರೆ. ಅಂದ್ರೆ ನನ್ಗೆ ಬೇಕಾಗಿಲ್ಲ, ಬೇಕಿದ್ರೆ ನೀನು ಕೇಳು ಅಂತೇಳಿ ಹೇಳ್ತಾರೆ. ಆದ್ರೆ ಅದಕ್ಕೆ ಕೂಡ ಭಗವಾನಾಚಾರ್ಯರು ಮತ್ತೆ ಹೇಳ್ತಾರೆ, ನಾವೆಲ್ಲರೂ ನಮ್ಮ ಹೃದಯ ಮತ್ತು ಆತ್ಮಗಳೊಂದಿಗೆ ಕೃಷ್ಣನ ಪಾದ ಕಮಲಗಳಲ್ಲಿ ಸ್ಥಿರವಾಗಿದ್ದೀವಿ. ಆದ್ದರಿಂದ ಶಾರೀರಿಕ ಭಾಷೆಯು ನಮ್ಮ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಒಂದು ನಾವು ಆಲ್ರೆಡಿ ನಮ್ಮ ಹೃದಯದಲ್ಲಿ ಭಗವಂತನ ಒಂದು ಇದರಲ್ಲಿ ನಾವು ಇದ್ದೇವೆ, ಆಶ್ರಯ ಪಡ್ಕೊಂಡಾಗಿದೆ. ಕೃಷ್ಣನ ಪಾದ ಕಮಲಗಳಲ್ಲಿ ನಮ್ಮ ಇದು ಸ್ಥಿರವಾಗಿದೆ. ಹಾಗಿರುವಾಗ ಅವನ ಒಂದು ಆ ವೇದಾಂತದ ಭಾಷೆ ಕೇಳುದ್ರಿಂದ ನಮ್ಮ ಮನಸ್ಸು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರನ್ನ ಹೇಳ್ತಾರೆ. ಸ್ವರೂಪ ದಾಮೋದರರು ಅದಕ್ಕೆ ಹೇಳ್ತಾರೆ, ಆದಾಗ್ಯೂ ನಾವು ಮಾಯವಾದ ತತ್ವಶಾಸ್ತ್ರವನ್ನ ಕೇಳಿದಾಗ ಬ್ರಹ್ಮವು ಜ್ಞಾನ ಮತ್ತು ಮಾಯೆಯು ವಿಶ್ವವು ಸುಳ್ಳು ಎಂದು ನಾವು ಕೇಳುತ್ತೇವೆ, ಆದರೆ ನಮಗೆ ಯಾವುದೇ ಆಧ್ಯಾತ್ಮಿಕ ತಿಳುವಳಿಕೆ ಸಿಗುವುದಿಲ್ಲ. ನಾವು ಅಲ್ಲಿ ಅವ್ರೇನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಆ ಮಾಯಾವಾದಿಗಳು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ಜಗತ್ತು ಮಿಥ್ಯ ಅಲ್ಲ, ಜಗತ್ತು ಅಶಾಶ್ವತ ಅಂತೇಳಿ ಅದನ್ನ ಮನವರಿಕೆ ಆಗಿರ್ಬೇಕು. ಇಲ್ಲಿ ಅದನ್ನ ನಾವು ಅವನಿಂದಾಗಿ ಅವನ ಒಂದು ವೇದಾಂತ ಸೂತ್ರದ ಭಾಷೆಯನ್ನ ಕೇಳುದ್ರಿಂದ ನಮ್ಗೇನ್ ಲಾಭ ಇದೆ? ನಾವು ಜಸ್ಟ್ ಅವನ್ ಹೇಳಿದನ್ನ ಕೇಳ್ತೇವೆ ಅಷ್ಟೇ, ಅದರಿಂದ ಏನು ನಮ್ಗೆ ಆಗ್ಬೇಕಾಗಿಲ್ಲ ಅಂತಾರ ಹೇಳೋ ಹಾಗೆ ಸ್ವರೂಪ ದಾಮೋದರ ಹೇಳ್ತಾರೆ. ಅದರಿಂದ ನಮ್ಗೆ ನಿಜವಾದ ಆಧ್ಯಾತ್ಮಿಕ ತಿಳುವಳಿಕೆ ಏನು ಅದ್ರಲ್ಲಿ ನಮ್ಗೆ ಸಿಗ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ಬ್ರಹ್ಮಜ್ಞಾನ ಮತ್ತು ಮಾಯೆಯು ವಿಶ್ವವು ಸುಳ್ಳು ಅಂತ ಹೇಳುವಂತದ್ದು ಅಷ್ಟೇ ಅಲ್ಲಿ ಹೇಳುವಂತದ್ದು ಅಂತ ಹೇಳಿ. ಮಾಯವಾದಿ ತತ್ವಜ್ಞಾನಿಯು ಜೀವಿಯು ಕೇವಲ ಕಾಲ್ಪನಿಕ ಮತ್ತು ದೇವೋತ್ತಮ ಪರಮ ಪುರುಷನು ಮಾಯೆಯ ಪ್ರಭಾವಕ್ಕೆ ಒಳಗಾಗಿದ್ದಾನೆಂದು ಸ್ಥಾಪಿಸಲು ಪ್ರಯತ್ನಿಸುತ್ತಾನೆ. ಈ ರೀತಿಯ ವ್ಯಾಖ್ಯಾನವನ್ನ ಕೇಳಿದಾಗ ಭಕ್ತನ ಹೃದಯ ಮತ್ತು ಜೀವವು ಒಡೆಯುತ್ತದೆ ಅಂತ ಹೇಳಿದ್ರೆ, ಆ ಮಾಯಾವಾದಿಗಳು ಏನ್ ಹೇಳುವಂತದ್ದು, ಈ ಒಂದು ಭಗವಂತ ಇಲ್ಲಿ ಭೂಮಿಯಲ್ಲಿ ಅವತಾರ ಎತ್ತಿ ಬರುವಾಗ ಕೂಡ ಅವನು ಕೂಡ ಈ ಮಾಯೆಯ ಅಧೀನಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ತಾರೆ ಅವರು. ಸೊ ಅದು ಭಕ್ತರಿಗೆ ಅದು ಕೇಳಿಕ್ಕೆ ಆಗೋದಿಲ್ಲ, ಹೃದಯ ಒಡಿತದೆ ಅಂತ ಹೇಳಿದ್ರೆ ಕಿವಿಯಿಂದ ಕೇಳುವುದು ಬೇಡ. ನಮ್ಗೆ ಆ ರೀತಿಯ ಮಾತುಗಳನ್ನ ಕಿವಿಯಿಂದ ಕೇಳುವುದು ಬೇಡ ಅಂತ ಹೇಳ್ಕೊಂಡು ಅಂತ ಶುದ್ಧ ಭಕ್ತರಿಗೆ ಅದು ತಡ್ಕೊಳಿಕ್ ಆಗೋದಿಲ್ಲ ಆ ರೀತಿಯ ಮಾತುಗಳನ್ನ. ಹಾಗಾಗಿ ಅಂತವರ ಸಂಪರ್ಕಕ್ಕೇನೆ ಹೋಗೋದು ಬೇಡ ಅಂತ ಹೇಳಿರ್ತಾರೆ. ಹೀಗೆ ಭಗವಾನ್ ಆಚಾರ್ಯರು ಬಹಳ ನಾಚಿಕೆ ಮತ್ತು ಭಯದಿಂದ ಮೌನವಾಗಿದ್ದರು. ಮರುದಿನ ಅವರು ಗೋಪಾಲ ಭಟ್ಟಾಚಾರ್ಯರನ್ನು ತಮ್ಮ ಸ್ವಂತ ಜಿಲ್ಲೆಗೆ ಹಿಂದಿರುಗಲು ಕೇಳಿಕೊಂಡು ಅಂತ ಹೇಳಿದ್ರೆ, ಏನೋ ನನ್ನ ತಮ್ಮ ವೇದಾಂತ ಎಲ್ಲ ಕಲ್ತ್ಕೊಂಡು ಬಂದಿದ್ದಾನೆ, ಅವನ ಒಂದು ಭಾಷಣ ಇಲ್ಲಿ ಪ್ರವಚನ ಇಡುವ ಆ ರೀತಿ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಅದಕ್ಕೆ ಯಾರು ಕೂಡ ಅಲ್ಲಿ ಕಿವಿಗೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಆ ತತ್ವಗಳನ್ನ ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಈ ರೀತಿ ಹೇಳಿದಾಗ ಸ್ವರೂಪ ದಾಮೋದರ ಆ ಭಗವಾನ್ ಆಚಾರ್ಯರಿಗೆ ಅವರಿಗೆ ನಾಚಿಕೆ ಆಗ್ತದೆ. ಅಂದ್ರೆ ನೀನು ಗೋಪಾಲ ಭಟ್ಟಾಚಾರ್ಯ ಹತ್ರ ಹೇಳ್ತಾರೆ, ನೀನು ನಮ್ಮ ಸ್ವಂತ ಜಿಲ್ಲೆ ಎಲ್ಲಿ ಇದ್ದು ನೀನು ಅದನ್ನ ಕಲ್ತ್ಕೊಂಡು ಬಂದಿಯಲ್ಲ, ಆ ಜಿಲ್ಲೆಗೆ ನೀನು ಹಿಂದಿರುಗು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾರೆ ತಮ್ಮನ ಹತ್ರ. ಒಂದು ದಿನ ಭಗವಾನ್ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸ್ತಾರೆ. ಹೀಗೆ ಅವರು ಅನ್ನ ಮತ್ತು ವಿವಿಧ ರೀತಿಯ ತರಕಾರಿಗಳನ್ನ ತಯಾರಿಸ್ತಾ ಇದ್ರು, ಅಡಿಗೆ ರೆಡಿ ಮಾಡ್ತಾ ಇದ್ರು. ಆಗ ಚೋಟ ಹರಿದಾಸ ಎಂಬ ಭಕ್ತನು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರವಾಗಿ ಹಾಡ್ತಾ ಇದ್ದ. ಭಗವಾನ್ ಆಚಾರ್ಯರು ಅವರನ್ನು ತಮ್ಮ ಮನೆಗೆ ಕರೆದು ಈ ಕೆಳಗಿನಂತೆ ಮಾತಾಡಿದರು. ಅಂದ್ರೆ ಚೋಟ ಹರಿದಾಸ್ ಇವರ ಒಂದು ಸಂಘದಲ್ಲಿ ಇರ್ತಾರೆ, ಚೈತನ್ಯ ಮಹಾಪ್ರಭುಗಳ ಒಂದು ಶಿಷ್ಯರ ಒಂದು ಸಂಘದಲ್ಲಿ ಅವರು ಕೂಡ ಇರುವಂತವರು. ಹಾಗೆ ಅವರನ್ನ ಹೇಳ್ತಾರೆ, ದಯವಿಟ್ಟು ಶಿಖಿ ಮಾಹಿತಿಯ ಸೋದರಿಯ ಬಳಿಗೆ ಹೋಗಿ ನನ್ನ ಹೆಸರಿನಲ್ಲಿ ಅವಳಿಂದ ಒಂದು ಲೋಟ ಬಿಳಿ ಅಕ್ಕಿಯನ್ನು ಕೇಳಿ ಇಲ್ಲಿಗೆ ತನ್ನಿ ಅಂತ ಹೇಳ್ಕೊಂಡು. ಶಿಖಿ ಮಾಹಿತಿ ಅಂತ ಹೇಳಿದ್ರೆ ಅವರು ಈ ರಾಧಾರಾಣಿಯ ಕ್ಲೋಸ್ ಅಸೋಸಿಯೇಟ್ಸ್ ಆಗಿರುವಂತ ಒಂದು ಭಕ್ತೆ ಅವರು. ಒಂದು ನಿಮಿಷ. ಪ್ರಮುಖ ಭಕ್ತರಲ್ಲಿ 17ನೇಯವಳಾದ ಮಾಧವಿ ದೇವಿಯ ಶಿಖಿ ಮಾಹಿತಿಯವರ ತಂಗಿ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ರಾಧಾರಾಣಿಯ ಕ್ಲೋಸ್ ಅಸೋಸಿಯೇಟ್ಸ್ ಯಾರು ಇರ್ತಾರೆ ಆ ಒಂದು ಇದ್ರಲ್ಲಿ ಸಖಿಯರು, ಆ ಸಖಿಯರಲ್ಲಿ ಒಬ್ಬಳು ಮಾಧವಿ ದೇವಿ ಅಂತ. ಆ ಮಾಧವಿ ದೇವಿಯ ತಂಗಿ ಶಿಖಿ ಮಾಹಿತಿ ಅಂತ ಹೇಳ್ಕೊಂಡು ಅವಳು ಪೂರ್ವದಲ್ಲಿ ಶ್ರೀಮತಿ ರಾಧಾರಾಣಿಯ ದಾಸಿ ಆಗಿದ್ದಳು ಎಂದು ಪರಿಗಣಿಸಲಾಗಿದೆ. ಹಿಂದಿನ ಇದರಲ್ಲಿ ಅವಳು ರಾಧಾರಾಣಿಯ ಇದು ಆಗಿದ್ಲು, ಅವಳು ಏನು
ದಾಸಿ ಆಗಿದ್ಲು ಅಂತೆ, ರಾಧಾರಾಣಿಯ ದಾಸಿ ಆಗಿದ್ಲಂತೆ. ಅವಳ ಪೂರ್ವದಲ್ಲಿ ಅವಳ ತಂಗಿ ಈ ಒಂದು ಶಿಖಿ ಮಾಹಿತಿ ಅಂತ ಹೇಳ್ಕೊಂಡು ಇವರು ಭಗವಾನ್ ಆಚಾರ್ಯರು ಆ ಚೋಟ ಹರಿದಾಸನ್ನ ಹೇಳ್ತಾರೆ, ನೀನು ಅವಳ ಮನೆಗೆ ಹೋಗಿ ಈ ಅಡಿಗೆ ರೆಡಿ ಆಗ್ತಾ ಇದೆ, ಚೈತನ್ಯ ಮಹಾಪ್ರಭುಗಳನ್ನ ಊಟಕ್ಕೆ ಕರೆದಿದ್ದಾರೆ ಅವರು, ಇದಕ್ಕೆ 1 ಲೋಟ ಅಕ್ಕಿಯನ್ನ ಅವಳ ಹತ್ರ ಕೇಳಿ ತಗೊಂಡ್ ಬಾ, ಬಿಳಿ ಅಕ್ಕಿಯನ್ನ ಕೇಳಿ ತಗೊಂಡ್ ಬಾ ಅಂತ ಹೇಳ್ತಾರೆ. ಶಿಖಿ ಮಾಹಿತಿಯ ಸಹೋದರಿಯ ಹೆಸರು ಮಾಧವಿ ದೇವಿ. ಅವಳು ಯಾವಾಗಲೂ ಕಠಿಣ ಪರಿಶ್ರಮ ಮಾಡುತ್ತಿದ್ದ ವೃದ್ಧ ಮಹಿಳೆ. ಅವಳು ಭಕ್ತಿ ಸೇವೆಯಲ್ಲಿ ಬಹಳ ಮುಂದುವರಿದಿದ್ದಳು ಅಂತ ಹೇಳ್ಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳು ಆಕೆಯನ್ನ ಹಿಂದೆ ಶ್ರೀಮತಿ ರಾಧಾರಾಣಿಯ ಸಹಚರರಾಗಿ ಸ್ವೀಕರಿಸಿದ್ದರು. ಅಂದ್ರೆ ರಾಧಾರಾಣಿಯ ಆ ಭಾವದಿಂದ ಚೈತನ್ಯ ಮಹಾಪ್ರಭುಗಳು ಅವತಾರ ಆಗಿರುವಂತದ್ದು. ಆಗ ಆ ರಾಧಾರಾಣಿಯ ಒಂದು ಇದ್ರಲ್ಲಿ ಸಹಚರಳಾಗಿ ಅವಳನ್ನ ಸ್ವೀಕರಿಸಿದ್ರು. ಇಡೀ ಜಗತ್ತಿನಲ್ಲಿ 3.5 ಜನ ಅವರ ಆತ್ಮೀಯ ಭಕ್ತರಾಗಿದ್ರು. ಇಲ್ಲಿ 3.5 ಜನ ಅಂತೇಳಿ ಅಂದ್ಕೊಳ್ಬಹುದು. ಅಲ್ಲಿ ಮೂವರು ಯಾರು ಅಂತ ಹೇಳಿದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ, ರಮಾನಂದರಾಯರು ಮತ್ತೆ ಶಿಖಿ ಮಾಹಿತಿ. ಅರ್ಧ ವ್ಯಕ್ತಿ ಶಿಖಿ ಮಾಹಿತಿಯ ಸಹೋದರಿ ಅಂದ್ರೆ ಮಾಧವಿ ದೇವಿ ಅಂತ ಹೇಳ್ಕೊಂಡು ಆಮೇಲೆ ಅರ್ಧ ಒಂದು ಶಿಖಿ ಮಾಹಿತಿಯ ಸಹೋದರಿ ಮಾಧವಿ ದೇವಿ ಅಂತ ಹೇಳ್ಕೊಂಡು ಆ ಮಾಧವಿ ದೇವಿ ಅರ್ಧ ಇದಕ್ಕೆ ಇದು 3.5 ಆತ್ಮೀಯ ಭಕ್ತರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಅವಳಿಂದ ಅಕ್ಕಿಯನ್ನು ಬೇಡಿಕೊಂಡ ನಂತರ ಚೋಟ ಹರಿದಾಸ್ ಅವರನ್ನು ಭಗವಾನ್ ಆಚಾರ್ಯರಿಗೆ ತಂದರು. ಅವರು ಅದರ ಗುಣಮಟ್ಟವನ್ನ ನೋಡಿ ತುಂಬಾ ಸಂತೋಷ ಪಟ್ಟರು. ಅವ್ರು ಹೇಳಿದ ಹಾಗೆ ಚೋಟ ಹರಿದಾಸ್ ಏನಿದ್ದಾರೆ ಅವರು ಅಲ್ಲಿ ಹೋಗ್ತಾರೆ, ಅವಳ ಹತ್ರ ಅಕ್ಕಿ ತಗೊಂಡ್ ಬರ್ತಾರೆ. ಅದರ ಗುಣಮಟ್ಟವನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಭಗವಾನ್ ಆಚಾರ್ಯರು ಬಹಳ ಪ್ರೀತಿಯಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಿಯವಾದ ವಿವಿಧ ರೀತಿಯ ತರಕಾರಿಗಳು ಮತ್ತು ಇತರ ಖಾದ್ಯಗಳನ್ನ ಬೇಯಿಸ್ತಾರೆ. ಅವರು ಭಗವಾನ್ ಜಗನ್ನಾಥರಿಂದ ಆಹಾರದ ಅವಶೇಷಗಳನ್ನು ಮತ್ತು ಜೀರ್ಣಕ್ರಿಯೆಗೆ ಸಹಾಯಕವಾದ ಶುಂಠಿ ಮತ್ತು ಸುಣ್ಣವನ್ನು ಉಪ್ಪಿನೊಂದಿಗೆ ಪಡೆದರು. ಅಂದ್ರೆ ಆ ಒಂದು ನಮ್ಮ ಉಪ್ಪಿನಕಾಯಿ ತರ ಆಗಿರ್ಬೋದು, ಆ ರೀತಿ ಏನೋ ಒಂದು ತಿಂಡಿ ಆಗಿರ್ಬೋದು, ಆತರ ಒಂದು ಐಟಮ್ ಆಗಿರ್ಬೋದು. ಹಾಗೆ ಅವರು ಭಗವಾನ್ ಜಗನ್ನಾಥರಿಂದ ಆಹಾರದ ಅವಶೇಷಗಳನ್ನು ಮತ್ತೆ ಜೀರ್ಣಕ್ರಿಯೆಗೆ ಸಹಾಯಕವಾಗುವ ಆ ರೀತಿ ತಂದರು. ಅಂದ್ರೆ ಹಜ್ಮೋಲ ಆ ತರ ಏನೋ ಒಂದು ಜೀರ್ಣಕ್ರಿಯೆಗೆ ಬೇಕಾಗಿರುವಂತ ಒಂದು ಸಾಧನ ಆಗಿರ್ಬೋದು. ಹಾಗೆ ಮಧ್ಯಾಹ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಾನ್ ಆಚಾರ್ಯರ ನೈವೇದ್ಯವನ್ನ ತಿನ್ನಲು ಬಂದಾಗ ಅವರು ಮೊದಲು ಉತ್ತಮವಾದ ಅನ್ನವನ್ನ ಮೆಚ್ಚಿದರು ಮತ್ತು ಆದ್ದರಿಂದ ಅವರನ್ನು ಪ್ರಶ್ನಿಸಿದರು. ಎಲ್ಲ ಅಡಿಗೆ ಮಾಡಿ ಅವರಿಗೆ ನೈವೇದ್ಯ ಕೊಡುವಾಗ ಉತ್ತಮವಾದ ಅನ್ನವನ್ನ ಮೆಚ್ತಾರೆ ಅಂತೆ. ಮತ್ತೆ ಕೇಳ್ತಾರೆ, ಇಷ್ಟು ಉತ್ತಮವಾದ ಅಕ್ಕಿ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಕ್ಕಿಯನ್ನು ಬೇಡಿಕೊಂಡು ಯಾರು ತಂದರು ಎಂದು ಕೇಳಿದಾಗ ಭಗವಾನ್ ಆಚಾರ್ಯರು ಕಿರಿಯ ಹರಿದಾಸರ ಹೆಸರನ್ನ ಉಲ್ಲೇಖಿಸ್ತಾರೆ. ಈ ರೀತಿ ಅವನು ಚೋಟ ಹರಿದಾಸ್ ಅಂತ ಏನಿದ್ದಾನೆ ಅವನು ತಗೊಂಡ್ ಬಂದ. ಅನ್ನದ ಗುಣಮಟ್ಟವನ್ನ ಶ್ಲಾಘಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಸಾದವನ್ನ ಸೇವಿಸ್ತಾರೆ. ನಂತರ ತಮ್ಮ ನಿವಾಸಕ್ಕೆ ಹಿಂದಿರುಗಿದ ನಂತರ ಅವರು ತಮ್ಮ ಆಪ್ತ ಸಹಾಯಕ ಗೋವಿಂದನಿಗೆ ಈ ಕೆಳಗಿನ ಆದೇಶವನ್ನ ನೀಡ್ತಾರೆ. ಇಂದಿನಿಂದ ಚೋಟ ಹರಿದಾಸನನ್ನು ಇಲ್ಲಿಗೆ ಬರಲು ಬಿಡಬೇಡಿ ಅಂತೇಳಿ ಹೇಳ್ತಾರಂತೆ. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗಬಾರದೆಂದು ಆದೇಶಿಸಲಾಗಿದೆ ಎಂದು ಕಿರಿಯ ಹರಿದಾಸರು ಕೇಳಿದಾಗ ಅವರು ತುಂಬಾ ಅಸಮಾಧಾನಗೊಂಡರು. ಅವರಿಗೆ ಬರಬಾರದೆಂದು ಏಕೆ ಆದೇಶಿಸಲಾಗಿದೆ ಎಂದು ಯಾರಿಗೂ ಅರ್ಥವಾಗ್ಲಿಲ್ಲ. ಅದನ್ನ ಆ ಅಕ್ಕಿ ತುಂಬಾ ಉನ್ನತ ಗುಣಮಟ್ಟದ್ದಾಗಿದೆ. ಅವರಿಗೆ ತಿಂದಾಗ ಏನೋ ಅನುಭವಕ್ಕೆ ಆಯ್ತು. ಆ ಅನುಭವದಿಂದ ಕೇಳ್ತಾರೆ ಅವರು, ಎಲ್ಲಿಂದ ಈ ಸಿಕ್ಕಿತ್ತು ನಿಂಗೆ ಅಕ್ಕಿ ಅಂತ ಹೇಳ್ಕೊಂಡು. ಆಗ ಆ ಚೋಟ ಹರಿದಾಸ್ ಅಂತ ಹೇಳುವಾಗ ಸುಮ್ಮನೆ ಇರ್ತಾರೆ. ಆಮೇಲೆ ಅವರು ವಾಪಸ್ ಅವರ ಇದಕ್ಕೆ ಹೋದ್ಮೇಲೆ ಹೇಳ್ತಾರೆ, ಇನ್ನು ಮುಂದೆ ಆ ಚೋಟ ಹರಿದಾಸನನ್ನು ಇಲ್ಲಿಗೆ ಬರ್ಲಿಕ್ಕೆ ಬಿಡ್ಬೇಡಿ, ಇಲ್ಲಿಗೆ ಬರುವುದು ಬೇಕಾಗಿಲ್ಲ ಅವನು ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಯಾರಿಗೆ ಸಹ ಅರ್ಥ ಆಗುದಿಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಅಂತ. ಹರಿದಾಸರು 3 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಮಾಡ್ತಾರೆ. ಇದನ್ನ ಕೇಳಿ ಬೇಜಾರಾಗ್ತದೆ. ಆ ಚೋಟ ಹರಿದಾಸ್ 3 ದಿನ ಉಪವಾಸನೇ ಇರ್ತಾರೆ ನಿರಂತರವಾಗಿ. ನಂತರ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ಇತರ ಗೋಪ್ಯ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಕೇಳಲು ಅವರನ್ನ ಸಂಪರ್ಕಿಸ್ತಾರೆ. ಯಾಕೆ ಈ ರೀತಿ ಹೇಳಿದ್ರಿ, ಅವನು ಊಟನೇ ಮಾಡಿ ಅವನು ಉಪವಾಸ ಕೂತಿದ್ದಾನೆ, ಅವನು ಕೂಡ ಬೇಜಾರಾಗಿದ್ದಾನೆ ಅಂತ ಹೇಳ್ಕೊಂಡು. ಆಗ ಜೂನಿಯರ್ ಹರಿದಾಸ ಎಂತಹ ದೊಡ್ಡ ಅಪರಾಧ ಮಾಡಿದ್ದಾನೆ, ಅವನಿಗೆ ನಿಮ್ಮ ಮನೆ ಬಾಗಿಲಿಗೆ ಬರಲು ಏಕೆ ನಿಷೇಧವಿದೆ, ಅವನು ಈಗ 3 ದಿನದಿಂದ ಉಪವಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭುಗಳನ್ನ ಕೇಳಲಿಕ್ಕೆ ಅವರನ್ನ ಸಂಪರ್ಕಿಸ್ತಾರೆ. ಯಾರು ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ ಉಳಿದ ಇಬ್ಬರು ಭಕ್ತರು. ಆಗ ಭಗವಂತ ಉತ್ತರಿಸ್ತಾನೆ, ಸನ್ಯಾಸ ಜೀವನವನ್ನ ಒಪ್ಪಿಕೊಂಡಿದ್ದರೂ
ಇನ್ನೂ ಮಹಿಳೆಯೊಂದಿಗೆ ಆತ್ಮೀಯವಾಗಿ ಮಾತನಾಡುವ ವ್ಯಕ್ತಿಯ ಮುಖವನ್ನು ನೋಡುವುದನ್ನು ನಾನು ಸಹಿಸಲಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ನಿಜವಾಗಿ ಒಂದು ಸನ್ಯಾಸಿ ಆದವನು ಯಾವ ರೀತಿ ಇರ್ಬೇಕು ಅಂತ ಕೂಡ ತೋರಿಸಿಕೊಡ್ತಾರೆ ಅಲ್ಲಿ. ಯಾವುದೇ ಒಂದು ಸ್ತ್ರೀಯನ್ನ ಕೂಡ ಅವರು ಹತ್ತಿರದಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ತುಂಬಾ ದೂರದಲ್ಲಿ ಮಾತಾಡಿದ್ರು ಕೂಡ ಆ ರೀತಿ ಹೇಳ್ತಾ ಇದ್ರು. ಹಾಗೇನೆ ಇಲ್ಲಿ ಹೇಳ್ತಾರೆ, ಅವರು ಸನ್ಯಾಸ ಜೀವನವನ್ನು ಒಪ್ಪಿಕೊಂಡಿದ್ರು ಕೂಡ ಇನ್ನು ಮಹಿಳೆಯೊಂದಿಗೆ ಆತ್ಮೀಯವಾಗಿ ಮಾತನಾಡುವ ವ್ಯಕ್ತಿಯನ್ನು ಮುಖವನ್ನು ನೋಡುವುದನ್ನು ನಾನು ಸಹಿಸಲಾರೆ ಅಂತೇಳಿ. ಇಂದ್ರಿಯಗಳು ತಮ್ಮ ಆನಂದದ ವಸ್ತುಗಳಿಗೆ ಎಷ್ಟು ಬಲವಾಗಿ ಅಂಟಿಕೊಳ್ಳುತ್ತವೆ ಅಂತ ಹೇಳಿದ್ರೆ, ನಿಜಕ್ಕೂ ಒಬ್ಬ ಮಹಿಳೆಯ ಮರದ ಪ್ರತಿಮೆಯು ಒಬ್ಬ ಮಹಾನ್ ಸಂತ ವ್ಯಕ್ತಿಯ ಮನಸ್ಸನ್ನು ಸಹ ಆಕರ್ಷಿಸುತ್ತದೆ. ಅದು ಆ ಒಂದು ಮಹಿಳೆಯ ಒಂದು ದೇಹ ಮರದ ರೂಪದಲ್ಲಿ ಇದ್ರೂ ಕೂಡ ಒಬ್ಬ ಸಂತ ವ್ಯಕ್ತಿಗೆ ಕೂಡ ಅದ್ ಮನಸ್ಸನ್ನ ಅಂದ್ರೆ ವಿಚಲಿತರನ್ನಾಗಿ ಮಾಡ್ತದೆ ಅಂತ ಹೇಳ್ಕೊಂಡು, ಅಂದ್ರೆ ಅಷ್ಟು ಇಂದ್ರಿಯಗಳು ಅಂತ ಹೇಳುವಂತದ್ದು ಒಂದು ಅಷ್ಟು ಒಂದು ದುರ್ಬಲವಾಗಿರ್ತವೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ತಾಯಿ ಸಹೋದರಿ ಅಥವಾ ಮಗಳ ಜೊತೆ ಹತ್ತಿರ ಕುಳಿತುಕೊಳ್ಳಬಾರದು. ಏಕೆಂದರೆ ಇಂದ್ರಿಯಗಳು ಎಷ್ಟು ಬಲವಾಗಿ ಇರುತ್ತವೆ ಅಂದ್ರೆ ಅವು ಜ್ಞಾನದಲ್ಲಿ ಮುಂದುವರಿದ ವ್ಯಕ್ತಿಯನ್ನು ಸಹ ಆಕರ್ಷಿಸಬಹುದು. ಯಾವ ತಾಯಿಯೇ ಆಗಿರ್ಲಿ, ಸಹೋದರಿಯೇ ಆಗಿರ್ಲಿ, ಅಥವಾ ಮಗಳೇ ಆಗಿರ್ಲಿ, ಅಂತವ್ರ ಜೊತೆ ಕೂಡ ಆ ಒಂದು ಸನ್ಯಾಸಿ ಆದವನು ಅವನು ಕೂರ್ಬಾರ್ದು ಅಲ್ಲಿ. ಅಷ್ಟೊಂದು ಆ ಇಂದ್ರಿಯಗಳು ಪ್ರಬಲ ಆಗಿರ್ತವೆ, ಅವು ಅಂದ್ರೆ ಸೋಲ್ತವೆ ಅಂತ ಹೇಳ್ಕೊಂಡು ಅವು ಜ್ಞಾನದಲ್ಲಿ ಮುಂದುವರಿದ ವ್ಯಕ್ತಿಯನ್ನು ಸಹ ಆಕರ್ಷಿಸಬಹುದು ಅಂತೇಳಿ ಹೇಳ್ತಾರೆ. ತಮ್ಮ ಬಳಿ ಅಲ್ಪ ಸ್ವಲ್ಪ ಸಂಪತ್ತನ್ನ ಹೊಂದಿರುವ ಅನೇಕ ಜನರು ಮಂಗಗಳಂತೆ ಸನ್ಯಾಸಿ ಜೀವನವನ್ನ ಸ್ವೀಕರಿಸುತ್ತಾರೆ. ಅವರು ಇಲ್ಲಿ ಮತ್ತು ಅಲ್ಲಿಗೆ ಹೋಗಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗುತ್ತಾರೆ ಮತ್ತು ಮಹಿಳೆಯರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾರೆ ಅಂತ ಹೇಳಿದ್ರೆ, ಸುಮ್ನೆ ಒಂದು ಇದು ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿ ಸನ್ಯಾಸ ತಗೊಳ್ತಾರೆ, ಮಂಗಗಳಂತೆ ಅಂತ ಹೇಳ್ಕೊಂಡು. ಅವರು ಅಲ್ಲಿ ಇಲ್ಲಿ ಹೋಗಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿಸ್ಕೊಳ್ತಾರೆ, ಮಹಿಳೆಯರೊಂದಿಗೆ ಆತ್ಮೀಯವಾಗಿ ಕೂಡ ಮಾತಾಡ್ತಾರೆ. ಹೀಗೆ ಹೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಕೋಣೆಯನ್ನ ಪ್ರವೇಶಿಸ್ತಾರೆ. ಇಷ್ಟು ಹೇಳಿ ಅವರ ಕೋಣೆಗೆ ಹೋಗ್ತಾರೆ. ಅವರನ್ನು ಕೋಪದ ಮನಸ್ಥಿತಿಯಲ್ಲಿ ನೋಡಿ ಎಲ್ಲಾ ಭಕ್ತರು ಮೌನವಾಗ್ತಾರೆ. ಕೇಳಿಕ್ ಹೋದವರು, ಯಾಕೆ ನೀವು ಛೋಟಾ ಹರಿದಾಸನ್ನ ಬರ್ಬೇಡಿ ಅಂತ ಹೇಳಿದ್ದು ಅಂತ ಕೇಳಿಕ್ ಹೋದವರು ಈ ವಿಷಯಗಳನ್ನ ತಿಳ್ಕೊಂಡು ಸುಮ್ನೆ ಆಗ್ತಾರೆ. ವಾಪಸ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಮರುದಿನ ಎಲ್ಲಾ ಭಕ್ತರು ಒಟ್ಟಾಗಿ ಕಿರಿಯ ಹರಿದಾಸರ ಪರವಾಗಿ ಮನವಿಯನ್ನ ಸಲ್ಲಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲವನ್ನ ಸಂಪರ್ಕಿಸ್ತಾರೆ. ಹರಿದಾಸನು ಒಂದು ಸಣ್ಣ ಅಪರಾಧ ಮಾಡಿದಾನೆ. ಅವರು ಹೇಳ್ತಾರೆ ಆ ರೀತಿ, ನೀವು ಅವನನ್ನ ಕ್ಷಮಿಸ್ಬೇಕು, ಆ ರೀತಿ ಅವರು ಕೇಳಿಕೆ ಹೋಗ್ತಾರೆ. ಆದ್ದರಿಂದ ಓ ದೇವರೇ, ದಯವಿಟ್ಟು ಅವನಿಗೆ ಕರುಣೆ ತೋರು, ಅವನೊಂದು ಸಣ್ಣ ಅಪರಾಧ ಮಾಡಿದ್ದಾನೆ, ಈಗ ಅವನಿಗೆ ಸಾಕಷ್ಟು ಪಾಠ ಕಲಿಸಲಾಗಿದೆ, ಭವಿಷ್ಯದಲ್ಲಿ ಅವನು ಅಂತಹ ಅಪರಾಧ ಮುಂದೆ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಇಲ್ಲ. ಸನ್ಯಾಸಿ ಪದ್ಧತಿಯಲ್ಲಿ ಮಹಿಳೆಯರೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಯಾರನ್ನೂ ನೋಡಲು ಅದು ಇಷ್ಟಪಡೋದಿಲ್ಲ. ಅಂದ್ರೆ ಆ ಮನಸ್ಸು ಅಷ್ಟು ಮನಸ್ಸು ಅಂತ ಹೇಳುವಂತದ್ದು ನಿಯಂತ್ರಣದಲ್ಲಿ ಇರೋದಿಲ್ಲ. ಸನ್ಯಾಸಿ ಪದ್ಧತಿಯಲ್ಲಿ ಯಾರನ್ನು ಮಹಿಳೆಯರೊಂದಿಗೆ ಆತ್ಮೀಯವಾಗಿ ಮಾತನಾಡುವುದನ್ನು ಯಾರನ್ನು ನೋಡಲು ಕೂಡ ಅದು ಇಷ್ಟಪಡೋದಿಲ್ಲ. ನೀವೆಲ್ಲರೂ ನಿಮ್ಮ ನಿಮ್ಮ ಕಾರ್ಯಗಳಿಗೆ ಗಮನ ಕೊಡಿ, ಈ ವ್ಯರ್ಥ ಮಾತನ್ನ ಬಿಟ್ಟು ಬಿಡಿ. ನೀವು ಮತ್ತೆ ಈ ರೀತಿ ಮಾತನಾಡಿದರೆ ನಾನು ದೂರ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಇಲ್ಲಿ ಇನ್ನು ಮುಂದೆ ನೋಡುವುದಿಲ್ಲ ಅಂತ ಹೇಳ್ಕೊಂಡು ಅವರು ಜೋರಾಗಿ ಹೇಳ್ತಾರೆ. ಇದನ್ನು ಕೇಳಿದ ಎಲ್ಲಾ ಭಕ್ತರು ತಮ್ಮ ಕೈಗಳಿಂದ ಕಿವಿಯನ್ನ ಮುಚ್ಚಿಕೊಂಡು ಎದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿದರು. ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಮಧ್ಯಾಹ್ನದ ಕರ್ತವ್ಯಗಳನ್ನ ನಿರ್ವಹಿಸಲು ಆ ಸ್ಥಳವನ್ನ ತೊರೀತಾರೆ. ಅವರ ಲೀಲೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕೆ ಈ ರೀತಿ ಎಷ್ಟು ನಾವು ಕೇಳ್ಕೊಂಡ್ರು ಕೂಡ ಅವ್ರು ಯಾಕೆ ಇದಾಗ್ತಾ ಇಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ ಯಾವುದು ಕೂಡ. ಪರಮಾನಂದ ಪುರಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ನಿವಾಸಕ್ಕೆ ಏಕಾಂಗಿಯಾಗಿ ಹೋಗ್ತಾರೆ. ಮರುದಿನ ಎಲ್ಲಾ ಭಕ್ತರು ಹೋಗಿ ಶ್ರೀ ಪರಮಾನಂದ ಪುರಿಯ ಬಳಿಗೆ ಹೋಗಿ ಭಗವಂತನನ್ನ ಸಮಾಧಾನ ಪಡಿಸಲು ಕೇಳಿಕೊಳ್ತಾರೆ. ಪರಮಾನಂದ ಪುರಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ನಿವಾಸಕ್ಕೆ ಏಕಾಂಗಿಯಾಗಿ ಹೋಗಿ ಭಗವಂತ ಅವರಿಗೆ ನಮನ ಸಲ್ಲಿಸಿದ ನಂತರ ಅವರನ್ನು ಬಹಳ ಗೌರವದಿಂದ ತಮ್ಮ ಪಕ್ಕದಲ್ಲಿ ಕೂರಿಸಿಕೊಳ್ತಾರಂತೆ. ಆಮೇಲೆ ಭಗವಂತ ಅಂದ್ರೆ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ನಿಮ್ಮ ಆಜ್ಞೆ ಏನು, ನೀವು ಇಲ್ಲಿಗೆ ಯಾವ ಉದ್ದೇಶಕ್ಕಾಗಿ ಬಂದಿದ್ದೀರಿ ಎಂದು ಕೇಳ್ತಾರೆ. ನಂತರ ಪರಮಾನಂದ ಪುರಿ ಕಿರಿಯ ಹರಿದಾಸರಿಗೆ ಭಗವಂತನು ಕೃಪೆ ತೋರಲಿ ಎಂದು ತನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಈ ವಿನಂತಿಯನ್ನ ಕೇಳಿದ ಶ್ರೀ ಚೈತನ್ಯ ಮಹಾಪ್ರಭುಗಳು, ಪ್ರಿಯ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳು. ನೀವು ಎಲ್ಲಾ ವೈಷ್ಣವರೊಂದಿಗೆ ಇಲ್ಲಿಯೇ ಇರುವುದು ಒಳ್ಳೆಯದು. ದಯವಿಟ್ಟು ನನಗೆ ಅಲಾಲನಾಥಕ್ಕೆ ಹೋಗಲು ಅನುಮತಿ ನೀಡಿ. ಅಂದ್ರೆ ನೀವೆಲ್ಲ ಅವನ ಪರವಾಗಿ ನೀವು ಮಾತನಾಡುದಿದ್ರೆ ಅವರ ಜೊತೆಗೆ ನೀವು ಇಲ್ಲೇ ಇರಿ, ನೀವೆಲ್ಲ, ನಾನ್ ಮಾತ್ರ ಹೋಗ್ತೇನೆ,
ನನ್ಗೆ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳ್ತಾನೆ. ನಾನು ಅಲ್ಲಿ ಒಬ್ಬಂಟಿಯಾಗಿರ್ತೇನೆ, ಗೋವಿಂದ ಮಾತ್ರ ನನ್ನೊಂದಿಗೆ ಹೋಗುತ್ತಾನೆ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಹೀಗೆ ಹೇಳಿದ ನಂತರ ಭಗವಂತನು ಗೋವಿಂದನನ್ನ ಕರೆದು ಪರಮಾನಂದಪುರಿಗೆ ನಮಸ್ಕರಿಸಿ ಅವನು ಎದ್ದು ಹೊರಡಲು ಪ್ರಾರಂಭಿಸ್ತಾನೆ. ನಾವು ಇಬ್ರು ಹೋಗುವ, ಇವರೆಲ್ಲ ಇಲ್ಲೇ ಇರ್ಲಿ, ಅವರಿಗೆ ಅವರೆಲ್ಲ ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆನೆ ಇರ್ಲಿ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭುಗಳು ಎದ್ದು ಹೊರಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಪರಮಾನಂದಪುರಿ ಗೋಸ್ವಾಮಿ ಅವರ ಬಹಳ ಆತುರದಿಂದ ಅವರ ಮುಂದೆ ಹೋಗಿ ಬಹಳ ನಮ್ರತೆಯಿಂದ ಅವರನ್ನ ತಮ್ಮ ಕೋಣೆಯಲ್ಲಿ ಕುಳಿತುಕೊಳ್ಳುವಂತೆ ಮನವೊಲಿಸ್ತಾರೆ. ಪರಮಾನಂದಪುರಿ ಹೇಳ್ತಾರೆ, ನನ್ನ ಪ್ರೀತಿಯ ಶ್ರೀ ಚೈತನ್ಯರೇ, ನೀವು ದೇವೋತ್ತಮ ಸ್ವತಂತ್ರ ವ್ಯಕ್ತಿತ್ವ, ನೀವು ನಿಮಗೆ ಇಷ್ಟವಾದದನ್ನ ಮಾಡಬಹುದು. ನಿಮಗಿಂತ ಮೀರಿ ಯಾರು ಏನು ಬೇಕಾದ್ರೂ ಹೇಳಬಲ್ಲರು ಅಂತೇಳಿ. ನಿಮ್ಮ ಎಲ್ಲಾ ಚಟುವಟಿಕೆಗಳು ಸಾಮಾನ್ಯ ಜನರ ಪ್ರಯೋಜನಕ್ಕಾಗಿವೆ. ನಾವು ಅವುಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮ ಉದ್ದೇಶಗಳು ಆಳವಾದವು ಮತ್ತು ಗಂಭೀರವಾದವು ಅಂತೇಳಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಪರಮಾನಂದಪುರಿ ಗೋಸಾಣಿ ತಮ್ಮ ಸ್ವಂತ ಮನೆಗೆ ಹೊರಟರು. ನಂತರ ಎಲ್ಲಾ ಭಕ್ತರು ಕಿರಿಯ ಹರಿದಾಸರನ್ನ ನೋಡಲು ಹೋಗ್ತಾರಂತೆ. ಸ್ವರೂಪ ದಾಮೋದರ ಗೋಸ್ವಾಮಿ ಹೇಳ್ತಾರೆ, ದಯವಿಟ್ಟು ನನ್ನ ಮಾತು ಕೇಳಿ ಹರಿದಾಸ, ನಾವೆಲ್ಲರೂ ನಿಮಗೆ ಶುಭ ಹಾರೈಸ್ತೇವೆ, ದಯವಿಟ್ಟು ಇದನ್ನು ನಂಬಿ ಅಂತೇಳಿ ಹೇಳ್ತಾರೆ. ಪ್ರಸ್ತುತ ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಸ್ವತಂತ್ರ ಪರಮ ಪುರುಷನಾಗಿರುವುದರಿಂದ ಅವರು ತಮ್ಮ ಕೋಪದ ಮನಸ್ಥಿತಿಯಲ್ಲೇ ಇದ್ದಾರೆ. ಆದಾಗ್ಯೂ ಕೆಲವು ಸಮಯದಲ್ಲಿ ಅವರು ಖಂಡಿತವಾಗಿಯೂ ಕರುಣಾಮಯಿಗಳಾಗಿರುತ್ತಾರೆ, ಏಕೆಂದರೆ ಅವರು ಹೃದಯದಲ್ಲಿ ತುಂಬಾ ಕರುಣಾಮಯಿ ಅಂತೇಳಿ. ಭಗವಂತ ನಿರಂತರ ಮತ್ತು ನೀವು ನಿರಂತರ ಮುಂದುವರಿದರೆ ಅವನ ನಿರಂತರತೆ ಹೆಚ್ಚಾಗುತ್ತದೆ. ಸ್ನಾನ ಮಾಡಿ ಪ್ರಸಾದ ಸೇವಿಸುವುದು ನಿಮಗೆ ಉತ್ತಮ. ಸಕಾಲದಲ್ಲಿ ಅವನ ಕೋಪವು ಸ್ವಯಂಚಾಲಿತವಾಗಿ ಕಡಿಮೆ ಆಗುತ್ತದೆ. ಹೀಗೆ ಹೇಳಿದ ನಂತರ ಸ್ವರೂಪ ದಾಮೋದರ ಗೋಸ್ವಾಮಿ ಹರಿದಾಸರನ್ನ ಸ್ನಾನ ಮಾಡಿ ಪ್ರಸಾದ ಸೇವಿಸಲು ಪ್ರೇರೇಪಿಸ್ತಾರೆ. ಅಂದ್ರೆ ಆ ರೀತಿ ಕೇಳಿದಾಗಿಂದ ಅವನು ಉಪವಾಸ ಕೂತ್ಕೊಂಡಿರ್ತಾನೆ. ಅವನನ್ನ ನೀನು ಸ್ನಾನ ಮಾಡಿ ಬಂದು ಆಹಾರ ಸ್ವೀಕಾರ ಮಾಡು ಪ್ರಸಾದ ಅಂತ ಹೇಳಿ ಇವರು ಪ್ರೇರೇಪಿಸ್ತಾರೆ. ಆಮೇಲೆ ಹೀಗೆ ಅವರಿಗೆ ಧೈರ್ಯ ತುಂಬಿದ ನಂತರ ಅವರು ಮನೆಗೆ ಮರಳಿದ್ದಾರೆ. ಅಂದ್ರೆ ಏನ್ ಈಗ ಹೇಳಿದ್ದಾರೆ ಅದೇ ತರ ನೀವು ಮಾಡಿ, ಕೊನೆಗೆ ಅವರಿಗೆ ಮನಸ್ಸು ಸಮಾಧಾನ ಆಗಿ ಅವರು ಮತ್ತೆ ಏನಾದ್ರೂ ಅದಕ್ಕೆ ಇದನ್ನ ಪರಿಹಾರವನ್ನ ಕೊಡ್ಬೋದು ಅಂತ ಹೇಳ್ಕೊಂಡು ಅವರಿಗೆ ಸಮಾಧಾನ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವಾಲಯದಲ್ಲಿ ಜಗನ್ನಾಥನನ್ನು ನೋಡಲು ಹೋದಾಗ ಹರಿದಾಸರು ಬಹಳ ದೂರದಲ್ಲಿ ಇದ್ದಿದ್ದನ್ನು ಅವರು ನೋಡ್ತಿದ್ರು. ಶ್ರೀ ಚೈತನ್ಯ ಮಹಾಪ್ರಭು ಕರುಣಾಸಾಗರ, ಅವರನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರು? ಅವರು ತಮ್ಮ ಪ್ರಿಯ ಭಕ್ತರನ್ನು ಶಿಕ್ಷಿಸುವಾಗ ಧರ್ಮ ಅಥವಾ ಕರ್ತವ್ಯದ ತತ್ವಗಳನ್ನ ಪುನಃ ಸ್ಥಾಪಿಸಲು ಖಂಡಿತವಾಗಿಯೂ ಹಾಗೆ ಮಾಡುತ್ತಾರೆ ಅಂತೇಳಿ. ಅಂದ್ರೆ ಇಲ್ಲಿ ಭಗವಂತ ಕರುಣಾಸಾಗರ, ಅವರನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ತಾರೆ, ಅವರ ತಮ್ಮ ಪ್ರಿಯ ಭಕ್ತರನ್ನ ಶಿಕ್ಷಿಸುವಾಗ ಧರ್ಮ ಅಥವಾ ಕರ್ತವ್ಯದ ತತ್ವಗಳನ್ನ ಪುನಃ ಸ್ಥಾಪಿಸಲು ಖಂಡಿತವಾಗಿ ಹಾಗೆ ಮಾಡುತ್ತಾರೆ. ಇಲ್ಲಿ ನಮ್ಗೆ ಕೂಡ ಒಂದು ತುಂಬಾ ಒಂದು ಮಹತ್ವದ ಒಂದು ಅಂಶ ಕಾಣ್ತದೆ. ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕೂಡ ನಾವು ಭಕ್ತಿಯಲ್ಲಿ ಇದ್ದೇವೆ, ಆದ್ರೂ ಕೂಡ ನಮ್ಗೆ ಶಿಕ್ಷೆ ಅಂದ್ರೆ ನಾವು ಕಷ್ಟಗಳನ್ನ ಎದುರಿಸ್ತೇವೆ ಅಂತ ಹೇಳಿದಾಗ ಒಂದು ತಾಯಿ ಮಗುವಿಗೆ ಅದು ಏನೋ ತಪ್ಪು ಮಾಡಿದ್ರೆ ಅದಕ್ಕೆ ಅದರ ಒಂದು ಒಳ್ಳೆಗೆ, ಅದರ ಒಂದು ಮುಂದಿನ ಭವಿಷ್ಯದ ಒಂದು ಉತ್ತಮ ಭವಿಷ್ಯಕ್ಕಾಗಿ ಅದನ್ನ ಸಣ್ಣ ಮಟ್ಟಿನ ಶಿಕ್ಷೆಯನ್ನ ಕೊಟ್ಟಾದ್ರೂ ಅದನ್ನ ಸರಿದಾರಿಗೆ ತರ್ಲಿಕ್ಕೆ ನೋಡ್ತಾಳೆ. ಅದೇ ರೀತಿ ಭಗವಂತ ಕೂಡ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೆ ಬೇಕಾಗಿ ಭಕ್ತಿಯಲ್ಲಿ ಇದ್ದಾಗ ಕೂಡ ನಮ್ಗೆ ಕಷ್ಟಗಳು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ಬೇಕು. ಹೇಗೆ ಒಂದು ಚಿನ್ನವನ್ನ ಅದರಲ್ಲಿ ಕಲುಷಿತ ಆಗಿದ್ದ ಅಂಶವನ್ನ ತೆಗಿಬೇಕಾದ್ರೆ ಬೆಂಕಿಗೆ ಹಾಕಿ ಅದನ್ನ ಪ್ಯೂರ್ ಮಾಡಿ 24 ಕ್ಯಾರೆಟ್ ಚಿನ್ನವಾಗಿ ಮಾಡ್ಬೇಕಾಗ್ತದೆ. ಅದೇ ರೀತಿ ಭಕ್ತಿಯಲ್ಲಿ ನಾವಿದ್ದಾಗ ಕೂಡ ಕಷ್ಟಗಳನ್ನ ಎದುರಿಸ್ತಾ ಇದ್ದೇವೆ ಅಂದ್ರೆ ನಮ್ಮನ್ನ ಭಗವಂತ ನಮ್ಮ ಒಂದು ಪರಿಶುದ್ಧರನ್ನಾಗ್ಲಿಕ್ಕೆ ಬೇಕಾಗಿ ಆ ರೀತಿ ಮಾಡ್ತಾರೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹೊರತು ನಾವು ಅಂದ್ರೆ ಬೇರೆಯವ್ರು ಹೇಳುವ ಹಾಗೆ ಏನು ನಾವಿಷ್ಟೆಲ್ಲ ಮಾಡ್ತಾ ಇದ್ದೇವೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ, ಕಣ್ಣಿಲ್ಲ ಭಗವಂತನಿಗೆ, ಆ ರೀತಿ ಎಲ್ಲ ಹೇಳುವವರಿದ್ದಾರೆ. ಸೊ ಅದು ಖಂಡಿತ ಆ ರೀತಿ ಅಲ್ಲ. ಭಗವಂತನ ಒಂದು ಒಳಗಿನ ಒಂದು ಏನು ಆ ಒಂದು ಕರುಣೆ ಭಕ್ತನ ಮೇಲೆ ಇದೆ ಅಂತಾನೆ ಅರ್ಥ, ಹೊರತು ಭಗವಂತ ನಿಷ್ಕರುಣಿ ಅಂತ ಖಂಡಿತ ಅಲ್ಲಿ ನಾವು ಅಂದ್ಕೊಳ್ಬಾರ್ದು. ಅದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಿರುವಂತ ಒಂದು ಅಂಶ. ಹಾಗೆ ಚೈತನ್ಯ ಮಹಾಪ್ರಭುಗಳು ಕರುಣಾಸಾಗರ, ಅವರನ್ನ ಯಾರಿಗೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗೇನೆ ಭಗವಂತ ಎಲ್ಲಾ ಭಕ್ತರು ಈ ಉದಾಹರಣೆಯನ್ನ ನೋಡಿದ ನಂತರ ಅವರಲ್ಲಿ ಭಯದ ಮನಸ್ಥಿತಿ ಬೆಳೆಯಿತು. ಆದ್ದರಿಂದ ಅವರೆಲ್ಲರೂ ಕನಸಿನಲ್ಲಿಯೂ ಸಹ ಮಹಿಳೆಯರೊಂದಿಗೆ ಮಾತನಾಡೋದನ್ನ ನಿಲ್ಲಿಸಿದ್ರು. ಯಾಕೆಂತ ಹೇಳಿದ್ರೆ, ನೀನು ಈ ಒಂದು ಇದ್ರಲ್ಲಿ ಇದ್ದಾಗ
ಅದರ ತರ ನೀನು ಆ ನಿಷ್ಠೆಯಲ್ಲಿ ನೀನ್ ಇರ್ಬೇಕು. ಈ ರೀತಿ ಒಂದು ಆ ಮಹಿಳೆ ಹತ್ರ ಅವನು ಏನು ಕೆಟ್ಟದಾಗಿ ಏನ್ ಬಿಹೇವ್ ಮಾಡ್ಲಿಲ್ಲ. ಅವನ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಬಂದಿದಷ್ಟಕ್ಕೇನೆ ಆ ಚೈತನ್ಯ ಮಹಾಪ್ರಭುಗಳಿಗೆ ಅರ್ಥ ಆಗ್ತದೆ ಇದು ಇದ್ರಲ್ಲಿ ಏನೋ ಕಲುಷಿತ ಆಗಿದೆ ಅಂತ ಹೇಳ್ಕೊಂಡು. ಸೊ ಅಷ್ಟು ಕೂಡ ಕಲುಷಿತ ಆಗ್ಬಾರ್ದು. ನಾವು ಭಕ್ತಿಯಲ್ಲಿ ಇರುವಾಗ ನಮ್ಮನ್ನ ನಾವು ಸ್ವಲ್ಪ ಏನೋ ಮಾಡಿದ್ದಕ್ಕೆ ನಮ್ಗೆ ಒಂದು ದೊಡ್ಡ ಪೆಟ್ಟೆ ಸಿಗ್ತಾ ಇರ್ತದೆ ಅಂತ ಹೇಳಿದ್ರೆ, ನೀನು ಅದಕ್ಕೆ ಬದಲು ಈಗ ಯಾರಿಗಾದ್ರೂ ಏನೋ ಮಾಡ್ತಾರೆ, ಯಾರಾದ್ರೂ ನಮ್ಗೆ ಏನೋ ಮಾಡ್ತಾರೆ, ನಾವು ಅದಕ್ಕೆ ವಾಪಸ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕಿಂತ ದೊಡ್ಡ ಪೆಟ್ಟು ನಾವು ಎದುರಿಸ್ಬೇಕಾಗ್ತದೆ. ಅವಾಗ ಬೇರೆಯವರೆಲ್ಲ ಮಾಡ್ತಾರೆ, ಅವ್ರಿಗೇನು ಆಗೋದಿಲ್ಲ, ನಾನ್ ಇಷ್ಟು ಮಾಡಿ ನನ್ಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಸಿಕ್ಕಿತಲ್ಲ, ನಮ್ಮ ಮನಸ್ಸಿಗೆ ಬರ್ತದೆ. ಆದ್ರೆ ಅಲ್ಲ, ಅದು ಅಂದ್ರೆ ನೀನು ಅದಕ್ಕೆ ಅದನ್ನ ನಾನ್ ನೋಡಿಕೊಳ್ತೇನೆ, ನಿನ್ಗೆ ಬೇಕಾಗಿಲ್ಲ ಆ ರೀತಿಯ ಅದಕ್ಕೆ ಬದಲು ತೋರಿಸುವಂತ ಕೆಲಸಕ್ಕೆ ನೀನು ಹೋಗಿ ಮತ್ತೆ ನಿನ್ನನ್ನ ನೀನು ಕಲುಷಿತರನ್ನಾಗಿ ಮಾಡ್ಕೊಳ್ಬೇಡ ಅಂತ ಹೇಳ್ಕೊಂಡು ಭಗವಂತ ಎಚ್ಚರಿಕೆ ಕೊಡ್ಲಿಕ್ಕೆ ನಮ್ಮನ್ನ ಆ ಒಂದು ಶಿಕ್ಷೆಗೆ ಒಳಪಡಿಸ್ತಾನೆ ಹೊರತು ನಮ್ಮ ಮೇಲೆ ಕರುಣೆ ಇಲ್ಲ, ನಾವು ಭಕ್ತಿ ಮಾಡಿದ್ರು ನಮ್ಗೆ ಅಂದ್ರೆ ಶಿಕ್ಷಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಎಲ್ಲಾ ಭಕ್ತರು ಈ ಉದಾಹರಣೆಯನ್ನ ನೋಡಿದ ನಂತರ ಅವರಲ್ಲಿ ಭಯದ ಮನಸ್ಥಿತಿ ಬೆಳೆಯಿತು. ಆದ್ದರಿಂದ ಅವರೆಲ್ಲರೂ ಕನಸಿನಲ್ಲಿ ಸಹ ಮಹಿಳೆಯರೊಂದಿಗೆ ಮಾತನಾಡುವುದನ್ನ ನಿಲ್ಲಿಸ್ತಾರೆ. ಅಂದ್ರೆ ಕನಸಲ್ಲಿ ಕೂಡ ಅವರು ಮಹಿಳೆಯರ ಹತ್ರ ನೋಡೋದಿಲ್ಲ ತರ, ಅಷ್ಟು ಅವರಿಗೆ ಎಚ್ಚರಿಕೆ ಬರ್ತದೆ. ಹೀಗೆ ಕಿರಿಯ ಹರಿದಾಸನಿಗೆ 1 ವರ್ಷ ಪೂರ್ತಿ ಆಯ್ತು. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಮೇಲೆ ಕರುಣೆ ತೋರಿದ ಲಕ್ಷಣ ಕಾಣ್ಲಿಲ್ಲ. ಹೀಗೆ ಒಂದು ರಾತ್ರಿಯ ಕೊನೆಯಲ್ಲಿ ಕಿರಿಯ ಹರಿದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಗೌರವಯುತ ನಮನಗಳನ್ನ ಸಲ್ಲಿಸಿದ ನಂತರ ಯಾರಿಗೂ ಏನನ್ನು ಹೇಳದೆ ಪ್ರಯಾಗಕ್ಕೆ ಹೊರಡ್ತಾರಂತೆ. ಕಿರಿಯ ಹರಿದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಲು ನಿರ್ಣಾಯಕವಾಗಿ ನಿರ್ಧರಿಸಿದ್ದರು. ಹೀಗೆ ಅವರು ಪ್ರಯಾಗದಲ್ಲಿ ಗಂಗಾ ಮತ್ತು ಯಮುನಾಗಳ ಸಂಗಮವಾದ ತ್ರಿವೇಣಿಯಲ್ಲಿ ನೀರಿನ ಆಳಕ್ಕೆ ಪ್ರವೇಶಿಸಿ ಈ ರೀತಿಯಾಗಿ ತಮ್ಮ ಪ್ರಾಣವನ್ನ ತ್ಯಜಿಸ್ತಾರೆ ಅಂತ ಹೇಳ್ಕೊಂಡು, ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಅವರು ತಮ್ಮ ಆಧ್ಯಾತ್ಮಿಕ ದೇಹದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗಿ ಭಗವಂತನ ಕರುಣೆಯನ್ನು ಪಡೆದರು. ಆದಾಗ್ಯೂ ಅವರು ಇನ್ನೂ ಅದೃಶ್ಯರಾಗಿದ್ದರು. ಗಂಧರ್ವನಂತೆಯೇ ಇರುವ ಆಧ್ಯಾತ್ಮಿಕ ದೇಹದಲ್ಲಿ ಕಿರಿಯ ಹರಿದಾಸರು ಅದೃಶ್ಯರಾಗಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಕೇಳುವಂತೆ ರಾತ್ರಿಯಲ್ಲಿ ಹಾಡುತ್ತಿದ್ದರು. ಆದಾಗ್ಯೂ ಭಗವಂತನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅದು ತಿಳಿದಿರಲಿಲ್ಲ. ಅಂದ್ರೆ ಇಲ್ಲಿ ಅವರಿಗೆ ಈ ಒಂದು ದೇಹ ಅಂದ್ರೆ ಆತ್ಮದ ನೆಲೆಯಲ್ಲಿ ಇದ್ದವರಿಗೆ ಈ ದೇಹದಿಂದ ಏನ್ ಮಾಡ್ಕೊಂಡ್ರು ಕೂಡ ಅದೇನು ಅವರಿಗೆ ಅಲ್ಲ, ಅವ್ರ ಆತ್ಮ ಅವ್ರಿಗೆ ಗೊತ್ತು, ನಾನು ಈ ದೇಹ ತ್ಯಾಗ ಆದ್ರೆ ಇನ್ನೊಂದು ದೇಹ ಪಡ್ಕೊಂಡು ಚೈತನ್ಯ ಮಹಾಪ್ರಭುಗಳ ಒಂದು ಸಂಘದಲ್ಲಿ ಇರ್ತೇನೆ ಅಂತ ಹೇಳ್ಕೊಂಡು ಆ ರೀತಿ ಅವರು ಹಾಡುವುದು ಈಗ ಸಹ ಚೈತನ್ಯ ಮಹಾಪ್ರಭುಗಳಿಗೆ ಅಂದ್ರೆ ಅವರು ಪ್ರಯಾಗದಲ್ಲಿ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ದೇಹ ತ್ಯಾಗ ಮಾಡಿದ್ರು ಕೂಡ ಮತ್ತೆ ಕೂಡ ಆ ಒಂದು ಆಧ್ಯಾತ್ಮಿಕ ದೇಹದಲ್ಲಿ ಇದ್ಕೊಂಡು ಈ ಒಂದು ಹಾಡುಗಳನ್ನ ಭಗವಂತನಿಗೆ ಕೇಳುವ ಹಾಗೆ ಹಾಡ್ತಾ ಇದ್ರು. ಅದು ಅವರಿಗೆ ಹೊರತುಪಡಿಸಿ ಇನ್ಯಾರಿಗೂ ಅದು ಗೊತ್ತಿರ್ಲಿಲ್ಲ ಅಂತೆ. ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಭಕ್ತರಲ್ಲಿ ಹರಿದಾಸ ಎಲ್ಲಿದ್ದಾನೆ, ಈಗ ನೀವು ಅವರನ್ನು ಇಲ್ಲಿಗೆ ಕರೆತರಬಹುದು ಅಂತೇಳಿ ವಿಚಾರಿಸ್ತಾರೆ. ಭಕ್ತರೆಲ್ಲರೂ 1 ವರ್ಷದ ಕೊನೆಯಲ್ಲಿ ಒಂದು ರಾತ್ರಿ ಕಿರಿಯ ಹರಿದಾಸ ಎದ್ದು ಹೋದ, ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಯಾರಿಗೂ ತಿಳಿದಿಲ್ಲ ಅಂತ ಉತ್ತರಿಸ್ತಾರೆ. ಭಕ್ತರು ದುಃಖಿಸುವುದನ್ನ ಕೇಳುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಸೌಮ್ಯವಾಗಿ ನಗುತ್ತಾ ಇದ್ರು. ಅಂದ್ರೆ ಅವನು ಇದ್ದ 1 ವರ್ಷ ಆಮೇಲೆ ಹೋದ ಎದ್ದು, ನಮ್ಗೆ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ ಹೇಳ್ಕೊಂಡು ಅವ್ರು ಹೇಳುವಾಗ ಚೈತನ್ಯ ಮಹಾಪ್ರಭುಗಳಿಗೆ ಒಳಗಿಂದ ನಗ್ತಾ ಇದ್ದಾರೆ ಅವರು. ಹೀಗೆ ಎಲ್ಲಾ ಭಕ್ತರು ತುಂಬಾ ಆಶ್ಚರ್ಯಚಕಿತರಾದ್ರು. ಇವರು ಅವನು ಹೋದ ಅಂತ ಹೇಳಿದಕ್ಕೆ ಇವ್ರು ನಗ್ತಾ ಇದ್ದಾರಲ್ಲ, ಇವ್ರಿಗೇನ್ ಅನ್ಸೋದೇ ಇಲ್ವಲ್ಲ ಅಂತ ಹೇಳ್ಕೊಂಡು ಅವರು ಆಶ್ಚರ್ಯಚಕಿತರಾಗ್ತಾರೆ. ಒಂದು ದಿನ ಜಗದಾನಂದ, ಸ್ವರೂಪ ಗೋವಿಂದ, ಕಾಶೀಶ್ವರ, ಶಂಕರ, ದಾಮೋದರ ಮತ್ತು ಮುಕುಂದ ಎಲ್ಲರೂ ಸಮುದ್ರ ಸ್ಥಾನಕ್ಕೆ ಹೋಗ್ತಾರೆ. ಹರಿದಾಸರು ದೂರದ ಸ್ಥಳದಿಂದ ತಮ್ಮ ಮೂಲ ಧ್ವನಿಯಲ್ಲಿ ಕರೆಯುತ್ತಿರುವುದಂತೆ ಹಾಡುವುದನ್ನು ಅವರು ಕೇಳ್ತಾರಂತೆ. ಯಾರು ಅವನನ್ನು ನೋಡಲು ಸಾಧ್ಯವಾಗ್ಲಿಲ್ಲ, ಆದರೆ ಅವನು ಮಧುರವಾದ ಧ್ವನಿಯಲ್ಲಿ ಹಾಡುವುದನ್ನ ಕೇಳಲು ಸಾಧ್ಯ ಆಯ್ತು. ಆದ್ದರಿಂದ ಗೋವಿಂದನ ನೇತೃತ್ವದಲ್ಲಿ ಎಲ್ಲಾ ಭಕ್ತರು ಈ ಊಹೆಯನ್ನ ಮಾಡಿದರು ಅಂತ ಹೇಳಿದ್ರೆ, ಆ ಗೋವಿಂದ ಇವನ ಚೈತನ್ಯರ ಒಂದು ಒಟ್ಟಿಗೆ ಇರುವಂತ ಅವನ ಒಂದು ನೇತೃತ್ವದಲ್ಲಿ ಈ ಎಲ್ಲ ಭಕ್ತರಿಗೆ ಆ ಊಹೆಯನ್ನ ಮಾಡ್ತಾರೆ. ಅವನು ಇಲ್ಲೇ ಇದ್ದಾನೆ, ಹಾಡ್ತಾ ಇದ್ದಾನೆ, ಅವನ ಹಾಡಿನ ಧ್ವನಿ ನಮ್ಗೆ ಕೇಳ್ತಾ ಇದೆ ನೋಡು ಅಂತ ಹೇಳ್ಕೊಂಡು. ಹರಿದಾಸ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರಬೇಕು, ಮತ್ತು ಈ ಪಾಪ ಕಾರ್ಯದಿಂದಾಗಿ ಅವನು ಈಗ ಬ್ರಾಹ್ಮಣ ಪ್ರೇತವಾಗಿದ್ದಾನೆ ಅಂತೇಳಿ ಹೇಳ್ಕೊಳ್ತಾರೆ. ನಾವು ಅವನ ಭೌತಿಕ ರೂಪವನ್ನ ನೋಡಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ, ಆದ್ರೆ ನಾವು ಅವನ ಮಧುರವಾದ ಹಾಡುಗಳನ್ನ ಕೇಳುತ್ತೇವೆ, ಆದ್ದರಿಂದ ಅವನು ದೆವ್ವವಾಗಿರಬೇಕು ಅಂತ ಹೇಳ್ಕೊಂಡು ಮಾತಾಡ್ಕೊಳ್ತಾರೆ. ಹಿರಿಯ ಹರಿದಾಸರು ತಮ್ಮ ಜೀವನದುದ್ದಕ್ಕೂ ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ತಾರೆ ಮತ್ತು
ಪರಮಾತ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡ್ತಾರೆ. ಇದಲ್ಲದೆ ಅವರು ಭಗವಂತನಿಗೆ ಪ್ರಿಯರು ಮತ್ತು ಪವಿತ್ರ ಸ್ಥಳದಲ್ಲಿ ನಿಧನರಾದರು ಅಂತ ಹೇಳ್ಕೊಂಡು, ಅಂದ್ರೆ ಅವರು ಸುಮ್ಮನೆ ಇದ್ದಕ್ಕಿದ್ದಲ್ಲೇ ಅವರು ದೇಹ ತ್ಯಾಗ ಮಾಡ್ಲಿಲ್ಲ, ಹೋಗಿ ಆ ಒಂದು ತ್ರಿವೇಣಿ ಸಂಗಮ ಏನಿದೆ ಅಲ್ಲಿ ಹೋಗಿ ಪ್ರಯಾಗದಲ್ಲಿ ದೇಹ ತ್ಯಾಗ ಮಾಡ್ಕೊಳ್ತಾರೆ. ಹರಿದಾಸನನ್ನು ಕೀಳಾಗಿ ಕಾಣಲು ಸಾಧ್ಯವಿಲ್ಲ, ಅವನು ಮುಕ್ತಿಯನ್ನ ಪಡೆದಿರಬೇಕು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾಲಕ್ಷೇಪ. ನೀವೆಲ್ಲರೂ ನಂತರ ಇದನ್ನು ಅರ್ಥ ಮಾಡಿಕೊಳ್ಳಿರಿ. ಅಂದ್ರೆ ಭಗವಂತನಿಂದ ಅವನು ಇಲ್ಲಿ ಅಂದ್ರೆ ಅವನು ಮಾಡಿದ ತಪ್ಪಿಗೆ ಭಗವಂತ ಆ ರೀತಿ ಶಿಕ್ಷೆ ಕೊಟ್ರು, ಆದ್ರೆ ಖಂಡಿತ ಅವನನ್ನ ಯಾರು ಕೀಳಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಖಂಡಿತ ಮುಕ್ತಿಯನ್ನೇ ಪಡ್ಕೊಂಡಿರ್ತಾನೆ. ಯಾಕೆಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ಲೀಲೆ ಇದೆಲ್ಲ ಅಂತ ಹೇಳ್ಕೊಂಡು, ಇದೆಲ್ಲ ನಿಮ್ಗೆ ಆಮೇಲೆ ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ಹೇಳ್ತಾರೆ. ಒಬ್ಬ ಭಕ್ತನು ಪ್ರಯಾಗದಿಂದ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದು ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದು ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.